Hello, Makla. Hegidiri elru? How are you all doing? I hope you're all doing good. Yes. Exams ಬರದ್ಮೇಲೆ I know that you're all waiting for your results. Results wait ಮಾಡ್ತಾ ಇದ್ದೀರಿ ಅಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಈಗ ಕಾತರ ಶುರುವಾಗಿದೆ ನನಗೆ ಯಾವ ಕೋರ್ಸ್ ಸಿಗುತ್ತೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ಅದಕ್ಕೆಲ್ಲ ಉತ್ತರ ಯಾವುದಂತಂದರೆ ಎಸ್ ಯುವರ್ ಕೌನ್ಸಲಿಂಗ್ ಪ್ರೊಸೆಸ್ ಆ್ಯಂಡ್ ಇವತ್ತಿನ ದಿನ ನಾನು ಬಂದಿದ್ದೀನಿ ನಿಮ್ಮ ಕಂಪ್ಲೀಟ್ ಕೌನ್ಸಲಿಂಗ್ ಪ್ರೊಸೆಸ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಎಸ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದಾಗ ನನಗೆ ತುಂಬ ಜನ ಸ್ಟೂಡೆಂಟ್ಸ್ ಕೇಳೋಕ್ಕೆ ಶುರು ಮಾಡಿದ್ರು ಸರ್ ನಮಗೆ ಕಂಪ್ಲೀಟ್ ಕೌನ್ಸಲಿಂಗ್ ಪ್ರೊಸೆಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಎಸ್ ಅದಕ್ಕೋಸ್ಕರನೇ ನಾನು ಇವತ್ತು ಬಂದಿದ್ದೀನಿ ಸೊ ಎಲ್ಲಿಂದ ಶುರು ಮಾಡ್ತೀವಿ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ಪಿಂದ ಹಿಡಿದು ರೌಂಡ್ 3 ತನಕನೂ ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಇದರಲ್ಲಿ ಆಪ್ಷನ್ ಎಂಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳ ಎಸ್ ಮತ್ತೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಮಾಕ್ ಅಲಾಟ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಕಮಿಂಗ್ ಟು ದ ರೌಂಡ್ 1 ರೌಂಡ್ 2 ರೌಂಡ್ 3 ಇಷ್ಟರ ಬಗ್ಗೆನೂ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆ್ಯಂಡ್ ಏನಿದೆ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಮಾಡಿದ್ದೀರಾ ತುಂಬ ಸೀರಿಯಸ್ ಆಗಿ ಓದಿದ್ದೀರಾ ಆ್ಯಂಡ್ ಒಳ್ಳೆ ರ್ಯಾಂಕ್ ಕೂಡ ತಗೊಳ್ತೀರಿ ಅನ್ನೋ ನಂಬಿಕೆ ನನಗಿದೆ ಬಟ್ ತುಂಬ ಜನ ಏನು ಮಾಡ್ತಾರೆ ಇಷ್ಟಕ್ಕೆ ಆದಮೇಲೆ ನನ್ನ ಕೆಲಸ ಮುಗ್ದೋಯ್ತು ಅಂತ ಅಂದ್ಕೊಳ್ತಾರೆ ಇಲ್ಲ ಇನ್ನೂ ನಿಮ್ಮ ಕೆಲಸ ಮುಗ್ದಿಲ್ಲ ನಿಮಗೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದ ಮೇಲೇ ಕಾಲೇಜಲ್ಲಿ ಸೀಟ್ ಸಿಕ್ಕಿ ಫೀಸ್ ಕಟ್ಟಿ ಕಾಲೇಜಲ್ಲಿ ಓದೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಕೆಲಸ ಮುಗ್ದಂಗೆ ಅಲ್ಲಿ ತನಕನೂ ಕೂಡ ಸ್ವಲ್ಪನೂ ಕೂಡ ಎಚ್ಚರ ತಪ್ಪೋಂಗಿಲ್ಲ ಎಚ್ಚರ ತಪ್ಪಿದ್ರೆ ಇಷ್ಟು ದಿನ ಹಾಕಿರೋ ಎಫರ್ಟ್ಸ್ ಎಲ್ಲ ಕೂಡ ನಾಶ ಆಗುತ್ತೆ ಮಕ್ಕಳ ಸೊ ಅದರಿಂದ ಈ ಕೌನ್ಸಿಲಿಂಗ್ ಪ್ರೊಸೆಸ್ನ ತುಂಬ ಸೀರಿಯಸ್ ಆಗಿ ತಗೋಬೇಕು ಸೊ ಎಲ್ಲಿಂದ ಅಂತಂದರೆ ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಲಿಸ್ಟ್ ಮಾಡೋಯಿಂದ ಹಿಡಿದು ಲಿಸ್ಟ್ ಮಾಡಲೇಬೇಕು ತುಂಬ ಜನ ಬೇಕಾಬಿಟ್ಟಿ ಮಾಡ್ಕೊಂಡು ಹೋಗ್ತಾರೆ ಬೇಕಾಬಿಟ್ಟಿ ಮಾಡಬೇಡಿ ಓಕೆ ಆ್ಯಂಡ್ ನಿಮ್ಮ ಆಪ್ಷನ್ ಎಂಟ್ರಿನ ನೀವೇ ಮಾಡಿ ನಾನು ಕೇಳಿದ್ದೀನಿ ತುಂಬ ಜನ ಯಾವುದ್ಯಾವುದೋ ಕನ್ಸಲ್ಟೆನ್ಸಿ ಕೊಟ್ಬಿಡ್ತಾರೆ ಕನ್ಸಲ್ಟೆನ್ಸಿ ಕೊಟ್ಟು ಅವ್ರಿಗೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಹೆಲ್ಪ್ ಮಾಡಿ ಅಂತ ಮಾಡ್ತಾರೆ ಖಂಡಿತ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ ಲಾಸ್ಟ್ ಇಯರ್ ಕೂಡ ಒಬ್ಬ ಸ್ಟೂಡೆಂಟ್ ಇದೇ ಕೆಲಸ ಮಾಡಿದ್ದ ಸೊ ಮಾಡಿ ಕಡೆಯಲ್ಲಿ ಅವನು ಏನೋ ಅವನು ಪಾಪ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಕರೆಕ್ಟಾಗಿ ಅವ್ರು ಯಾರೋ ಕನ್ಸಲ್ಟೆನ್ಸಿನ ಕೇಳಿರ್ತಾರೆ ಅವರೇನೋ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಕೆಲವು ಟೈಮಲ್ಲಿ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಕರೆಕ್ಟಾಗಿ ತಿಳ್ಕೊಳ್ದೇನೆ ಯಾಕಂದ್ರೆ ನಿಮ್ಮ ಲೈಫ್ ನಿಮ್ಮದು ಕಂಡ್ರು ನಿಮ್ಮ ಲೈಫ್ನ ಇನ್ನೊಬ್ರಿಗೆ ಯಾರಿಗೋ ಕೊಡ್ತೀವಿ ಅಂತಂದಾಗ ಅವ್ರು ಅದನ್ನು ಕರೆಕ್ಟಾಗಿ ಮಾಡದೇ ಇರೋ ಚಾನ್ಸಸ್ ಇರುತ್ತೆ ಮಾಡೋದೇ ಇಲ್ಲ ಅಂತಲ್ಲ ಕರೆಕ್ಟಾಗಿ ಮಾಡದೇ ಇರೋ ಚಾನ್ಸಸ್ ಇರುತ್ತೆ ಇದು ನಿಮ್ಮ ಲೈಫ್ ಆಗಿರೋದ್ರಿಂದ ನೀವು ಇದ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು ಅರ್ಥ ಆಯ್ತಲ್ಲ ಸುಮ್ಮನೆ ದುಡ್ಡು ಕಳ್ಕೊಬೇಡಿ ಹಾಗೇನೆ ನಿಮಗೆ ಸಿಗಬೇಕಾಗಿರೋ ಒಳ್ಳೆ ಕಾಲೇಜ್ ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ನಾವೆಲ್ಲ ಇದ್ದೀವಿ ನಿಮಗೆ ಗೈಡ್ ಮಾಡೋದಕ್ಕೆ ನಮ್ಮ ಹೆಲ್ಪ್ ತೊಗೊಳ್ಳಿ ಆ್ಯಂಡ್ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ನ ನೀವೇ ಮಾಡಿ ಇನ್ಫಾರ್ಮೇಷನ್ಸ್ನ ಗ್ಯಾದರ್ ಮಾಡಿ ಆ್ಯಂಡ್ ಖಂಡಿತ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ಚೆನ್ನಾಗಿ ಆಗ್ತಾ ಬರುತ್ತೆ ಓಕೆನಾ ಸೊ ನಾವು ಸ್ಟೂಡೆಂಟ್ಸ್ ಐ ವಿಲ್ ಸ್ಟಾರ್ಟ್ ವಿತ್ ವೆರಿಫಿಕೇಶನ್ ಸ್ಲಿಪ್ ಎಸ್ ಸೊ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಸ್ಟೂಡೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಏನಿದು ವೆರಿಫಿಕೇಶನ್ ಸ್ಲಿಪ್ ನೋಡಿ ಒಂದ್ಸಲ ರ್ಯಾಂಕ್ ಬಂದ ಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆದಮೇಲೆ ಅದರಲ್ಲಿ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಡುಗಡೆ ಮಾಡ್ತಾರೆ ಮಕ್ಕಳ ಅದರಲ್ಲಿ ನಿಮ್ಮ ನೇಮ್ ನಿಮ್ಮ ಫಾದರ್ ನೇಮ್ ಮತ್ತು ನಿಮ್ಮ ಅಡ್ರೆಸ್ ಆಗ್ಬೋದು ಮತ್ತು ನಿಮಗೆ ಯಾವ್ದ್ಯಾವ್ದು ಕೋಟಾ ಇದೆ ಸಪೋಸ್ ನಿಮ್ಮದು ಕನ್ನಡ ಮೀಡಿಯಂ ಕೋಟಾ ಇದೆ ಹೈದರಾಬಾದ್ ಕರ್ನಾಟಕ ಕೋಟಾ ಇದೆ ಸೊ ಇನ್ನೂ ಏನು ತುಂಬಾ ಅಥವಾ ನಿಮ್ಮ ಸ್ಪೋರ್ಟ್ಸ್ ಕೋಟಾ ಇರ್ಬೋದು ಈ ರೀತಿ ಬೇರೆ ಏನು ಕೋಟಾಗಳಿದೆ ಮಕ್ಕಳ ಅದು ಮತ್ತು ನಿಮ್ಮ ರ್ಯಾಂಕಿಂಗ್ ಇದೆಲ್ಲನೂ ಸೇರ್ಕೊಂಡಿರುವಂಥ ಒಂದು ಫಾರ್ಮ್ ಸಿಗುತ್ತೆ ಅದನ್ನು ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳ್ತೀವಿ ಅಂದರೆ ನೀವು ಏನೇನು ಡೀಟೇಲ್ಸ್ ಕೊಟ್ಟಿದ್ರೆ ಅದನ್ನೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳುವಂಥ ಒಂದು ಫಾರ್ಮ್ ಅಥವಾ ಒಂದು ಸ್ಲಿಪ್ ಓಕೆ ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಆ್ಯಂಡ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ವಿಷಯ ಇದೆ ಏನಂತ ಅಂದರೆ ಎಸ್ ಯು ವಿಲ್ ಬಿ ಗೆಟಿಂಗ್ 8 ಡಿಜಿಟ್ ಸೀಕ್ರೆಟ್ ಕೀ ಏನು ಸಿಗುತ್ತೆ ಅದರಲ್ಲಿ 8 ಡಿಜಿಟ್ ಸೀಕ್ರೆಟ್ ಕೀ ಸಿಗುತ್ತೆ ಆ್ಯಂಡ್ ಹೇಳ್ತಾ ಇದ್ದೀನಿ ಮಕ್ಕಳ ಇದರಲ್ಲೇ ಸೀಕ್ರೆಟ್ ಕೀ ಸೀಕ್ರೆಟ್ ಅಂದ್ರೇನು ಯಾರಿಗೂ ಕೂಡ ಹೇಳ್ಬಾರ್ದು ಇದನ್ನ ಸೊ ಯು ಶುಡ್ ನಾಟ್ ಡಿಸ್ಕ್ಲೋಸ್ ದಿಸ್ ವಿತ್ ಎನಿಬಡಿ ನೀವು ಯಾರನ್ನ ತುಂಬ ನಂಬ್ತೀರಿ ನಿಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮ ಯಾರೋ ಒಬ್ಬರು ಅಣ್ಣ ತಮ್ಮ ಯಾರೋ ಇರ್ತಾರೆ ಅಕ್ಕ ತಂಗಿ ಯಾರೋ ಇರ್ತಾರೆ ಅವ್ರನ್ನ ನಂಬಿದ್ರೆ ಅವ್ರಿಗೆ ಮಾತ್ರ ಡಿಸ್ಕ್ಲೋಸ್ ಮಾಡಿ ಅದನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಡಿಸ್ಕ್ಲೋಸ್ ಮಾಡಬೇಡಿ ಯಾಕಂದರೆ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ಸಿಗಬೇಕಾಗಿರೋ ಸೀಟ್ನ ಕೂಡ ಸಿಗದೆ ಇದ್ದಂಗೆ ಮಾಡ್ಬೋದು ಸೊ ಯಾರನ್ನು ನೀವು ನಂಬ್ತೀರಿ ಅವ್ರನ್ನ ಮಾತ್ರ ಈ ಸೀಕ್ರೆಟ್ ಕೀನ ಕೊಡಿ ಮಕ್ಕಳ ಓಕೆನಾ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಆ್ಯಂಡ್ ಇದರ ಈ ಸೀಕ್ರೆಟ್ ಕೀ ಏನಿದೆ ಇದರದ್ದು ಬೆನಿಫಿಟ್ ಏನು ಎಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಬಿಗಿನಿಂಗಲ್ಲಿ ಏನು ಮಾಡ್ತೀರಿ ನೀವು ಕೆ ಎ ವೆಬ್ಸೈಟ್ಗೆ ಹೋಗ್ತೀರಿ ಆ ವೆಬ್ಸೈಟ್ಗೆ ಹೋದ್ಮೇಲೆ ನೀವು ಅದರಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡಿಂದ ನೀವು ಲಾಗಿನ್ ಆಗ್ತಾ ಇರ್ತೀರಿ ದೀಸ್ ಆರ್ ದ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಫಾರ್ ಯು ಹೌದಲ್ಲ ಬಟ್ ಒಂದ್ಸಲ ನಿಮಗೆ ಸೀಕ್ರೆಟ್ ಕೀ ಸಿಕ್ಕಿದ್ಮೇಲೆ ಈ ಯೂಸರ್ ಐ ಡಿ ಏನಿದೆ ಈ ಯೂಸರ್ ಐ ಡಿನ ಯು ವಿಲ್ ಬಿ ಯೂಸಿಂಗ್ ನೋ ಮೋರ್ ಓಕೆನಾ ಒಂದು ಸಲ ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿದ್ಮೇಲೆ ನಿಮಗೆ 8 ಡಿಜಿಟ್ ಸೀಕ್ರೆಟ್ ಕೀ ಸಿಗುತ್ತಲ್ಲ ದ್ಯಾಟ್ ವಿಲ್ ಬಿ ಯೋರ್ ನ್ಯೂ ಯೂಸರ್ ಐ ಡಿ ಓಕೆ ಸೊ ಯು ವಿಲ್ ಬಿ ನೋ ಮೋರ್ ಯೂಸಿಂಗ್ ದಿಸ್ ಇದನ್ನು ಯೂಸ್ ಮಾಡೋದಿಲ್ಲ ನೀವು ಇದನ್ನು ಯೂಸ್ ಮಾಡ್ದೇನೆ ಇನ್ಸ್ಟೆಡ್ ಆಫ್ ದಿಸ್ ಯೂಸರ್ ಐ ಡಿ ಯು ವಿಲ್ ಬಿ ಯೂಸಿಂಗ್ ದ ಸೀಕ್ರೆಟ್ ಕೀ ಬಟ್ ಪಾಸ್ವರ್ಡ್ ರಿಮೇನ್ ಸೇಮ್ ಮುಂಚೆ ಏನು ಪಾಸ್ವರ್ಡ್ ಕೊಟ್ಟಿದ್ರಿ ಮಕ್ಕಳ ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ತೀರಿ ಇನ್ ಫ್ಯೂಚರೆಲ್ಲ ಏನು ಮಾಡ್ತಾ ಹೋಗ್ತೀರಿ ನಿಮ್ಮ ಯೂಸರ್ ಐ ಡಿ ಬದಲು ಯಾವ್ದು ಯೂಸ್ ಮಾಡ್ತೀರಿ ಸೀಕ್ರೆಟ್ ಕೀ ಯೂಸ್ ಮಾಡ್ತೀರಿ ಆ್ಯಂಡ್ ಪಾಸ್ವರ್ಡ್ ರಿಮೇನ್ ಸೇಮ್ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಅರ್ಥ ಆಗಿದೆಲ್ಲ ಆ್ಯಂಡ್ ನೆಕ್ಸ್ಟ್ ವಿಷಯ ಏನು ಬರುತ್ತೆ ನಿಮಗೆ ಎಸ್ ನೆಕ್ಸ್ಟ್ ಥಿಂಗ್ ಇಸ್ ಅಬೌಟ್ ಆಪ್ಷನ್ ಎಂಟ್ರಿ
ಏನಿದು ಆಪ್ಷನ್ ಎಂಟ್ರಿ ಅಂತಂದ್ರೆ ಏನು ಮಾಡಬೇಕಿಲ್ಲಿ? ಎಸ್ ಮಕ್ಕಳ, ಇಲ್ಲೇನೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದ್ರೆ ಲಿಸ್ಟಿಂಗ್. ಓಕೆ, ಸೊ ವಾಟ್ ಯು ನೀಡ್ ಟು ಡೂ ಹಿಯರ್? ಎಸ್, ಐ ಆಮ್ ಗೋಯಿಂಗ್ ಟು ಟೆಲ್ ನೌ ಸ್ಟೂಡೆಂಟ್ಸ್ ಹಿಯರ್. ಸೊ ಹಿಯರ್ ವಾಟ್ ಯು ಆರ್ ಡೂಯಿಂಗ್, ಹಿಯರ್ ಯು ಆರ್ ಲಿಸ್ಟಿಂಗ್ ದ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಸೊ ಏನು ಮಾಡ್ತೀರಾ ಇದರಲ್ಲಿ? ಲಿಸ್ಟಿಂಗ್, ಲಿಸ್ಟಿಂಗ್ ದ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಲಿಸ್ಟಿಂಗ್ ದಿ ಕಾಲೇಜಸ್ ಆ್ಯಂಡ್ ಕೋರ್ಸಸ್. Listing the colleges and courses. So based on your rank. Based on your rank. ಸೊ ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ ನೀವೇನು ಮಾಡ್ತಾ ಹೋಗ್ತೀರಿ? ಕಾಲೇಜಸ್ನ ಮತ್ತು ಕೋರ್ಸ್ನ ಲಿಸ್ಟ್ ಮಾಡ್ತಾ ಹೋಗ್ತೀರಿ. ಯಾವ ರೀತಿ ಲಿಸ್ಟ್ ಮಾಡಬೇಕು ಆ್ಯಂಡ್ ಏನೆಲ್ಲ ತಲೆಯಲ್ಲಿ ಇಟ್ಕೋಬೇಕು ಅಂತ ತಿಳಿಸ್ತೀನಿ ಮಕ್ಕಳ ಇದರಲ್ಲಿ. ಎಸ್, ಹೌ ಟು ಡೂ ಆಪ್ಷನ್ ಎಂಟ್ರಿ, ಯಾವ ರೀತಿ ಮಾಡಬೇಕು? ಎಸ್, ಸೊ ಏನು ಹೇಳ್ತೀವಿ ಇದರಲ್ಲಿ? ಸೆಲೆಕ್ಟ್ ಆಸ್ ಮೆನಿ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಎಷ್ಟಾಗುತ್ತೆ ಸೆಲೆಕ್ಟ್ ಮಾಡ್ಬೋದು. ಒಂದು 1000 ಕಾಲೇಜ್ ಮತ್ತು 1000 ಕೋರ್ಸ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಈ ವಿಷಯ ನಿಮಗೆ ಗೊತ್ತಿರಬೇಕು. ಇದರ ಲಿಮಿಟೆಡ್ ಏನಿಲ್ಲ ಕೊಂಡ್ರು. ಸೊ ನೀವು ಕ್ಯಾನ್ ಸೆಲೆಕ್ಟ್ ಆಸ್ ಮೆನಿ ಆಸ್ ಪಾಸಿಬಲ್. ತಪ್ಪೇನೂ ಇಲ್ಲ, ನಿಮಗೆ ತಾಳ್ಮೆ ಇರಬೇಕಷ್ಟೇ. ಆ್ಯಂಡ್ ತಾಳ್ಮೆ ಇರಲೇಬೇಕು, ಯಾಕಂದರೆ ಇದು ನಿಮ್ಮ ಲೈಫ್. ಸೊ ನೀವೀಗೇನಾದರೂ ಪೇಷನ್ಸ್ ಕಳ್ಕೊಳ್ತು ಅಂತಂದರೆ, ಅಟ್ಲೀಸ್ಟ್ ನಿಮಗೆ ಮುಂಚೆ ಫ್ಯಾಕಲ್ಟೀಸ್ ಪಾಠ ಮಾಡೋದೇನಾದರೂ ಪೇಷನ್ಸಾಗಿ ಕೇಳಿರ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದು ನಿಮ್ಮ ಲೈಫ್ ಆಗಿರೋದ್ರಿಂದ ತುಂಬಾ ತಾಳ್ಮೆ ಇಟ್ಕೊಂಡು ಎಷ್ಟು ಕಾಲೇಜ್ ಆಗುತ್ತೆ, ಎಷ್ಟು ಕೋರ್ಸ್ ಆಗುತ್ತೆ ಸೆಲೆಕ್ಟ್ ಮಾಡ್ಬೋದು. ಹಂಗಾದ್ರೆ ಎಲ್ಲರೂ ಕೂಡ 1000 ಕೋರ್ಸಸ್ನ ಸೆಲೆಕ್ಟ್ ಮಾಡಬೇಕಾ, 1000 ಕಾಲೇಜಸ್ನ ಸೆಲೆಕ್ಟ್ ಮಾಡಬೇಕಾ? ಅವಶ್ಯಕತೆ ಇಲ್ಲ. 1000 ಕಾಲೇಜಸ್ ಫಸ್ಟ್ ಆಫ್ ಆಲ್ ಇಲ್ಲ. ಹಾರ್ಡ್ಲಿ 200 or 250 ಕಾಲೇಜಸ್ ಇರ್ಬೋದು ಅಷ್ಟೇ, ಹೌದಲ್ಲ? ಅದರಲ್ಲಿ ಆಬ್ವಿಯಸ್ಲಿ ಒಂದೊಂದು ಕಾಲೇಜಲ್ಲಿ 8 ರಿಂದ 10 ಕೋರ್ಸ್ ಅಂತಂದ್ರು ನೀವು ಸೆಲೆಕ್ಟ್ ಆಬ್ವಿಯಸ್ಲಿ 1000ಗಿಂತ ಜಾಸ್ತಿ ಆಪ್ಷನ್ ಸಿಗುತ್ತೆ. ಆ ರೀತಿ ಹೇಳ್ತಾ ಇರೋದು ನಾನು. ಎಲ್ಲರೂ ಮಾಡಬೇಕಾ ಈ ರೀತಿ? ಇಲ್ಲ. ದ ಹೈಯರ್ ಯುವರ್ ರ್ಯಾಂಕ್ ಆರ್, ಅಂದರೆ 50,000 ಬಂದಿದೆ, 70,000 ಬಂದಿದೆ, 1 lakh ಬಂದಿದೆ, 1.5 lakh ಬಂದಿದೆ, ನಂದು 2 lakhs ಹತ್ತಿರ ರ್ಯಾಂಕಿಂಗ್ ಬಂದಿದೆ. ಇಂಥವ್ರಿಗೆ ಹೇಳೋದು ನಾನು ಏನಂತ ಅಂದರೆ ಸೆಲೆಕ್ಟ್ ಆಸ್ ಮೆನಿ ಆಪ್ಷನ್ಸ್ ಆಸ್ ಪಾಸಿಬಲ್. ತುಂಬಾ ಚೆನ್ನಾಗಿ ರ್ಯಾಂಕ್ ತೊಗೊಂಡಿರೋರು 5,000, 2,000, 1,000, 10,000, 15,000, 30,000ಕ್ಕಿಂತನೂ ಕಡಿಮೆ ಅಥವಾ 25,000ಕ್ಕಿಂತ ಕಡಿಮೆ ರ್ಯಾಂಕ್ ಅಂತ ಅನ್ಕೋಣ. ಅವ್ರು ಎಷ್ಟು ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೇಕಂತಂದ್ರೆ ಅವರು ಒಂದು 100 to 120 ಆಪ್ಷನ್ಸ್ ಇಟ್ಕೊಂಡ್ರೆ ಸಾಕು. ದ ಹೈಯರ್ ಯುವರ್ ರ್ಯಾಂಕ್ ಆರ್, ದ ಮೋರ್ ಆಪ್ಷನ್ಸ್ ಯು ನೀಡ್ ಟು ಹ್ಯಾವ್. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ದ ಮೋರ್ ಯುವರ್ ರ್ಯಾಂಕ್ ಇಸ್, ದ ಮೋರ್ ಆಪ್ಷನ್ಸ್ ಯು ನೀಡ್ ಟು ಕನ್ಸಿಡರ್. ಸೊ ಯಾಕಂತಂದ್ರೆ ಎಸ್, ಸೊ ದ ಮೋರ್ ದ ಆಪ್ಷನ್ಸ್ ಏನಾಗುತ್ತೆ, ಹೈ ಚಾನ್ಸಸ್ ಆಫ್ ಗೆಟಿಂಗ್ ಸೀಟ್. ಎಸ್, ಸೀಟ್ ಸಿಕ್ಬೇಕು ಅಂತ ನಿಮ್ಗೆ ಆಸೆ ಇತ್ತಂತಂದ್ರೆ ಈ ಕೆಲಸನ ನೀವು ಮಾಡಬೇಕು, ಜಾಸ್ತಿ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆ, ಆ್ಯಂಡ್ ದೆನ್ ಇದರಲ್ಲಿ ಲಿಸ್ಟ್ ಇನ್ ದ ಬಿಲೋ ವೇ. ಯಾವ ರೀತಿ ಲಿಸ್ಟ್ ಮಾಡಬೇಕು? ಎಸ್, ದೇರ್ ಆರ್ 3 ways ಸ್ಟೂಡೆಂಟ್ಸ್. 3 ವೇ ಇರುತ್ತೆ. ಯಾವುದು? ದ ಫಸ್ಟ್ ವೇ ಇಸ್ ದ ಟಾಪ್ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಎಸ್, ನಾನು ಹೇಳ್ಕೊಡ್ತೀನಿ ಇದನ್ನ ಏನಂತ, ಈ 2 ನಿಮಿಷದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಎರಡನೇದೇನು? ಸೆಕೆಂಡ್ ಒನ್, ಕೋರ್ಸಸ್ ವಿಚ್ ಮೇ ಬಿ ಅಲಾಟೆಡ್. ನಿಮಗೆ ಸಿಗೋವಂಥ ಚಾನ್ಸಸ್ ಇರುತ್ತೆ, ಸಿಗುತ್ತೆ ಅಂತಲ್ಲ, ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಕಮಿಂಗ್ ಟು ದಿಸ್, ದ ಥರ್ಡ್ ಒನ್, ಕೋರ್ಸಸ್ ವಿಚ್ ವಿಲ್ ಬಿ ಅಲಾಟೆಡ್ ಟು ಯು. ನಿಮ್ಗೆ ಸಿಗುತ್ತೆ, ನೋ ಡೌಟ್ ಇನ್ ಇಟ್. ಈ 3 ಬಗ್ಗೆನೂ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದನ್ನ ಮಾಡ್ಬೇಕಂತಂದ್ರೆ ಪ್ರೀವಿಯಸ್ ಇಯರ್ದು ಕಟ್ ಆಫ್ ಲಿಸ್ಟ್ ಸಿಗುತ್ತೆ ನಿಮಗೆ. KA ವೆಬ್ಸೈಟ್ಗೆ ಹೋದ್ರೆ ಪ್ರೀವಿಯಸ್ ಇಯರ್ದು ಕಟ್ ಆಫ್ ಲಿಸ್ಟ್ ಸಿಗುತ್ತೆ. ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಮಕ್ಕಳ ಅದ್ರ ಬೇಸಿಸ್ ಮೇಲೆನೆ ಈ ಕೆಲಸ ಮಾಡಬೇಕಾಗಿರೋದು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಪ್ರೀವಿಯಸ್ ಇಯರ್ದು ಏನು ಕಟ್ ಆಫ್ ಲಿಸ್ಟ್ ಇದೆ ದಯವಿಟ್ಟು ಅದನ್ನು ಇಟ್ಕೊಳ್ಳಿ. ನಿಮ್ಮ ರ್ಯಾಂಕ್, ನಿಮ್ಮ ಕ್ಯಾಟಗರಿ, ನಿಮ್ಮ ಕೋಟಾ ಪ್ರತಿಯೊಂದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು. ಸೊ ಯಾಕಂತಂದ್ರೆ ಯಾವುದೋ ಒಂದು RV ಕಾಲೇಜ್ ಅಂತ ಅನ್ಕೋಣ. RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ ಜನರಲ್ ಮೆರಿಟ್ಗೆ ಒಂದು ಕಟ್ ಆಫ್ ಇರುತ್ತೆ, 3Aಗೆ ಒಂದು ಕಟ್ ಆಫ್ ಇರುತ್ತೆ, 3Bಗೆ ಒಂದು ಕಟ್ ಆಫ್ ಇರುತ್ತೆ. ಓಕೆ, 2A 2Bಗೆ ಒಂದು ಕಟ್ ಆಫ್ ಇರುತ್ತೆ, 1A 1B 1C ಕೂಡ ಒಂದು ಕಟ್ ಆಫ್ ಇರುತ್ತೆ, SC STಗೆ ಒಂದು ಕಟ್ ಆಫ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಇಷ್ಟೆಲ್ಲವೂ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ಕ್ಯಾಟಗರಿ ಯಾವುದು, ನಿಮ್ಮ ಯಾವುದು ಕೋಟಾ ಇದೆ, ಓಕೆ, ಮತ್ತೆ ನಿಮ್ಮ ಎಷ್ಟು ರ್ಯಾಂಕ್ ಬಂದಿದೆ ಅದೆಲ್ಲನೂ ಕೂಡ ಗಮನದಲ್ಲಿ ಇಟ್ಕೊಂಡೆ ನೀವು ಚೆಕ್ ಮಾಡ್ತಾ ಬರಬೇಕು. ಅರ್ಥ ಆಗ್ತಿದ್ಯಾ? ಸೊ ಲೆಟ್ ಮಿ ಅಸ್ಯೂಮ್ ಸ್ಟೂಡೆಂಟ್ಸ್, ಯಾರೋ ಒಬ್ಬ ಸ್ಟೂಡೆಂಟ್ ಒಂದು 10,000 ರ್ಯಾಂಕ್ ತಗೊಂಡಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳಿದೆ, ಬಿಲೋ 25,000 ರ್ಯಾಂಕ್ ಬಂದಿರೋ ಎಷ್ಟು ಆಪ್ಷನ್ಸ್ ಇಟ್ಕೋಬೇಕು? 120 ಆಪ್ಷನ್ಸ್ ಇಟ್ಕೊಂಡ್ರೆ ಸಾಕು. ಈ 120 ಆಪ್ಷನ್ಸ್ ಏನಿದೆ ಮಕ್ಕಳ, ಇದನ್ನ ಈ ರೀತಿ ಮಾಡೋದಕ್ಕೆ ಹೇಳ್ತೀನಿ. See, this 120 options should be splitted into 3 parts. ಇದನ್ನ 3 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡ್ತೀನಿ ಅಂತ ಅನ್ಕೋಣ. ಸೊ ಲೆಟ್ ಮಿ ಸ್ಪ್ಲಿಟ್ ದಿಸ್ ಇಂಟು 3 parts as I just told now. ಸೊ ಈಗ ತಾನೇ ಹೇಳ್ದಂಗೆ ಈ ರೀತಿ ಮಾಡಿ. ಓಕೆ, ಸೊ ರ್ಯಾಂಕ್ ಇಸ್ ಅರೌಂಡ್ 10,000 ಅಂತ ಅನ್ಕೋಣ. ರ್ಯಾಂಕ್ ಇಸ್ ಈಕ್ವಲ್ ಟು 10,000 ಅಂತ ಅನ್ಕೋಣ. ಜಸ್ಟ್ ನಮ್ಮ ಅಸಂಪ್ಷನ್ ಇದು. ಸೊ ಇಟ್ ಇಸ್ ಜಸ್ಟ್ ಅನ್ ಅಸಂಪ್ಷನ್ ಸ್ಟೂಡೆಂಟ್ಸ್. ರ್ಯಾಂಕ್ ಇಸ್ ಅರೌಂಡ್ 10,000. ಅರ್ಥ ಆಗ್ತಿದ್ಯಾ? ಸೊ ಇಲ್ಲೇನು ಮಾಡ್ತೀನಿ ಮಕ್ಕಳ ನಾನು, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವ್ ಇಸ್, ಸೊ ಹಿಯರ್ ಸ್ಟೂಡೆಂಟ್ಸ್, ಐ ವಿಲ್ ಸೆಲೆಕ್ಟ್ ಕೋರ್ಸಸ್.
So select courses whose cutoff was, select courses whose cutoff was less than 6,000, less than 7, okay, less than 7,000 ಅಂತ ಅನ್ಕೋಣ, less than 7,000 in previous year, ಬೇಡ 6,000 ಹೋಗೋಣ, 6,000 in previous year. Okay, so ಇದು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ, why I am doing like this is because you are playing with luck students here, you are playing with luck. ಸೊ ಇಲ್ಲೇನು ಮಾಡ್ತಾ ಇದ್ದೀರಿ, ಯು ಆರ್ ಪ್ಲೇಯಿಂಗ್ ವಿತ್ ಲಕ್. ಯಾಕೆ ಇದು ಮಾಡಬೇಕು ನಾನು ಮುಂದೆ ತಿಳಿಸ್ತೀನಿ ಮಕ್ಕಳ. ಸೊ ಇದನ್ನು ರೌಂಡ್ ಒನ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರ ಅವಶ್ಯಕತೆ ಏನಿದೆ ಅಂತ. ಸೊ ವೈ ಯು ನೀಡ್ ಟು ಪ್ಲೇ ವಿತ್ ಲಕ್, ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಸೊ ಯು ಆರ್ ಜಸ್ಟ್ ಪ್ಲೇಯಿಂಗ್ ವಿತ್ ಲಕ್. ಸೊ ನಿಮ್ಮ 10,000 ರ್ಯಾಂಕ್ ಬಂದಿದೆ, ಸಪೋಸ್ ನಿಮ್ಮದು 25,000 ರ್ಯಾಂಕ್ ಬಂದಿತ್ತು ಅಂತ ಅನ್ಕೊಳ್ಳೋಣ. ಸೊ ಪ್ರೀವಿಯಸ್ ಇಯರಲ್ಲಿ 20,000 ರ್ಯಾಂಕ್ ಏನಿದೆ, 20,000 ರ್ಯಾಂಕ್ ಎರಡೇ ಬಂದಿರೋದನ್ನ ನೀವು ಫಸ್ಟ್ 40 ಆಪ್ಷನ್ಸ್ ಆಗಿ ಇಟ್ಕೋಬಹುದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು, ಅಥವಾ 18,000 ಕೆಳಗಡೆಗೆ ಬಂದಿರೋದನ್ನ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಯ್ತಾ? ನೆಕ್ಸ್ಟ್ ಬರೋಣ. ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ 40 ಸೀಟ್. ಓಕೆ, ಇದು ಫಸ್ಟ್ 40. ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ 40. ಓಕೆ, ಫಸ್ಟ್ 40 ಆಪ್ಷನ್ಸ್. ಸೊ ನೆಕ್ಸ್ಟ್ ಬರೋಣ ಮಕ್ಕಳ. ನೆಕ್ಸ್ಟ್ 40 to 80 ಆಪ್ಷನ್ಸ್. ಇದರಲ್ಲಿ ಏನಿದೆ 40 to 80. ಸೊ 40 to 80th ಆಪ್ಷನ್. 40 to 80th option. Okay, so ಇಲ್ಲಿ ಏನು ಮಾಡಬೇಕು, what you need to do here? Yes, so here select courses whose cutoff was between okay, so 6,000 to 9,000 in previous year. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಅದರ ಕಟ್ ಆಫ್ ಏನಿರುತ್ತೆ 6,000 to 9,000 ಇರುತ್ತೆ. ನಿಮಗೆ 10,000 ರ್ಯಾಂಕ್ ಬಂದಿದ್ರು ಕೂಡ ರ್ಯಾಂಕ್. ಸೊ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ ಮಕ್ಕಳ, 6,000 to 9,000 ಅಲ್ಲಿ ಯಾವ್ಯಾವ ಕೋರ್ಸ್ಗಳು ಬಂದಿದೆ ಅಂಡ್ ನಿಮ್ಗೆ ಯಾವುದು ಇಷ್ಟ ಇದೆ ಕಾಲೇಜಸ್ಗಳು, ಅದನ್ನ ನೀವು ಕನ್ಸಿಡರೇಷನ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಬರ್ಬೇಕು. And next ಬರೋಣ ಇದರಲ್ಲಿ. Yes, so this is 80th to, so 82, so 120th, 88 to 120th option. Okay, 80 to 120th option. ಇದರಲ್ಲಿ yes, so ಇದರಲ್ಲಿ ಏನು ಮಾಡ್ಬೋದು ಮಕ್ಕಳ, ಇದರಲ್ಲಿ so select courses whose cutoff okay, so is greater than, whose cutoff is greater than 9,000. whose cutoff is greater than 9,000. ಸೊ ಅದಕ್ಕೆ ನಾನು ಹೇಳಿದ್ದು ಪ್ರೀವಿಯಸ್ ಇದರಲ್ಲಿ ಏನಂತ, ಸೊ ಇದರಲ್ಲಿ ಏನಂತ ಹೇಳಿದೆ, ಟಾಪ್ ಕಾಲೇಜಸ್ ಅಂಡ್ ಕೋರ್ಸಸ್. ಫಸ್ಟ್ ಇದರಲ್ಲಿ ಯಾವ ರೀತಿ ಮಾಡ್ತೀರಿ, ಟಾಪ್ ಕಾಲೇಜಸ್ ಅಂಡ್ ಕೋರ್ಸಸ್. ಸೊ ಅದಕ್ಕೆ ಫಸ್ಟ್ 40 ಆಪ್ಷನ್ಸ್ನ ಈ ರೀತಿ ಮಾಡಿದೆ. ಸೊ ನಿಮಗೆ ಸಿಗಲ್ಲ ಅಂತ ಗೊತ್ತು, ಆದರೂ ಕೂಡ ಇದನ್ನ ಇಟ್ಕೊಂಡಿದ್ದೀರಿ ಪ್ರಯಾರಿಟಿಲಿ. ಇದ್ರ ಉಪಯೋಗ ಏನು ನಿಮ್ಗೆ, ಇದನ್ನ ನೆಕ್ಸ್ಟ್ ಫ್ಯೂಚರಲ್ಲಿ ಹೇಳ್ತಾ ಹೋಗ್ತೀನಿ ಮಕ್ಕಳ, ಗೊತ್ತಾಗತ್ತೆ ನಿಮ್ಗೆ ಇದು ಏನು ಉಪಯೋಗ ಇದೆ ಇದರಲ್ಲಿ ಅಂತೇಳಿ. ಮಾಕ್ ಅಲಾಟ್ಮೆಂಟ್ ರೌಂಡ್ ಒನ್ ಅಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಎಲ್ಲ ಇದೆ. ಅದನ್ನೆಲ್ಲಾನು ಮಾಡ್ಬೇಕಾದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾಕೆ ಈ ರೀತಿ ಮಾಡ್ತಾ ಇದೀವಿ ಅಂತ. ಈಗೇನು ನಿಮಗೆ ಗೊತ್ತಾಗೋದಿಲ್ಲ. ಸೊ ಇದನ್ನ ತಲೆಲಿಟ್ಕೊಳ್ಳಿ ಸದ್ಯಕ್ಕೀಗ. ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿ ಸಿಗೋ ಚಾನ್ಸಸ್ ಹತ್ತಿರದಲ್ಲಿದೆ, ಸಿಗ್ಬೋದು ಸಿಗದೇನೂ ಇರ್ಬೋದು. ಓಕೆ, ನಿಮ್ಮ ಲೆವೆಲ್ನ ನೀವೇ ಜಾಸ್ತಿ ಮಾಡ್ಕೊಳ್ಳೋ ರೀತಿ ಇದು. ಅರ್ಥ ಆಗ್ತಿದ್ದಿಲ್ಲ? ಆ್ಯಂಡ್ ನೆಕ್ಸ್ಟ್ 40 ಬಂದು ಏನು ಮಾಡ್ತೀರಿ, ನಿಮ್ಗೆ ಸಿಕ್ಕೇ ಸಿಗುತ್ತೆ, ನೋ ಡೌಟ್ ಇನ್ ಇಟ್. ತುಂಬ ಜನ ಏನು ಮಾಡಿಬಿಡ್ತಾರೆ ಅಂತಂದ್ರೆ, ಅವ್ರದ್ದೆಲ್ಲ ಒಂದು ಕಡೆ 50,000 ರ್ಯಾಂಕ್ ಬಂದಿರುತ್ತೆ, ಅವ್ರು ಸೆಲೆಕ್ಟ್ ಮಾಡೋ ಕಾಲೇಜಸ್ ಎಲ್ಲ 30,000ಗೆ ಮುಗ್ದೋಗಿರುತ್ತೆ. ಈ ರೀತಿ ತಪ್ಪು ಕೆಲಸಗಳೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಸೊ ಇದು ಅತಿ ಆಸೆ ಹೆಂಗೆ ಅಂತ, ನನಗೆ 50,000 ರ್ಯಾಂಕ್ ಬಂದಿದೆ, ಆದರೂ 30,000 ಒಳಗಡೆ ರ್ಯಾಂಕ್ ಬಂದಿರೋದೆಲ್ಲನೂ ನಾನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಈ ರೀತಿ ಆದಾಗ ಏನಾಗುತ್ತೆ, ನಿಮಗೆ ಸಿಗಬೇಕಾಗಿರೋ ಸೀಟ್ ಕೂಡ ಸಿಗೋದಿಲ್ಲ. ಈ ರೀತಿ ತುಂಬ ಜನ ಸೀಟ್ಗಳನ್ನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹೇಳಿದ್ದು, ನೀವು ಏನು ಮಾಡ್ಬೇಕಂತಂದ್ರೆ, ನಿಮಗೆ ಎಷ್ಟು ಲಕ್ ಜೊತೆ ಆಟ ಆಡ್ತೀರಿ ಅಷ್ಟೇ ಕೂಡ ಪ್ರಾಕ್ಟಿಕಲ್ ಆಗಿರೋದು ಕೂಡ ತುಂಬಾನೇ ಅವಶ್ಯಕತೆ ಆಗಿರುತ್ತೆ. ಪ್ರಾಕ್ಟಿಕಲ್ ಆಗಿರೋದಂದ್ರೆ ಏನು, ನನಗೆ ಯಾವ ಸೀಟ್ ಸಿಗುತ್ತೆ ಅದನ್ನು ಕೂಡ ನಾನೇನು ಮಾಡಬೇಕು, ನನ್ನ ಆಪ್ಷನ್ ಎಂಟ್ರಿಯಲ್ಲಿ ನಾನು ಇಟ್ಕೊಳ್ಳೇಬೇಕು. ದಟ್ ಈಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇದರಲ್ಲಿ ಏನಿದೆ, ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ ಮಕ್ಕಳ. ಮಾಕ್ ಅಲಾಟ್ಮೆಂಟ್ ಅಂದರೆ ಡಮ್ಮಿ ಅಲಾಟ್ಮೆಂಟ್. ಇದರಿಂದ ಏನು ನಿಮಗೆ ಇಂಪ್ಯಾಕ್ಟ್ ಆಗೋದಿಲ್ಲ, ಬಟ್ ಇದರಿಂದ ತುಂಬಾನೇ ಕಲಿಯೋದಿದೆ. ಇದರಿಂದ ಏನೂ ಕೂಡ ಎಫೆಕ್ಟ್ ಆಗಲ್ಲ, ಬಟ್ ಈ ಮಾಕ್ ಅಲಾಟ್ಮೆಂಟ್ ರೌಂಡ್ ಏನಿದೆ ಇದರಿಂದ ಸಿಕ್ಕಾಬಟ್ಟೆ ಕಲಿತೀರಿ. ನೀವೇನೇನು ತಪ್ಪು ಮಾಡಿದಿರಿ ಅದೆಲ್ಲನೂ ಕೂಡ ತಿದ್ದುಕೊಳ್ಳೋದಕ್ಕೆ ಇದೊಂದು ಲಾಸ್ಟ್ ಆಪ್ಷನ್ಸ್ ಆಗಿರುತ್ತೆ.
ನಾನು ಆಲ್ರೆಡಿ ಹೇಳ್ದೆ ಅಲ್ಲ, ದುರಾಸೆ ಮಾಡ್ಕೊಂಡಿರ್ತೀರಿ. ಸೊ ನಿಮಗೆ 50,000 ರ್ಯಾಂಕ್ ಬಂದಿರುತ್ತೋ ಆದ್ರೂ ಕೂಡ 30,000 ಒಳಗಡೆ ಮುಗಿಸ್ಬಿಟ್ಟಿರ್ತೀರಿ. ಇಲ್ಲಿ ರಿಯಾಲಿಟಿ ಚೆಕ್ ಗೊತ್ತಾಗತ್ತೆ. ನೋಡುಕಂದ, ನೀನು ಮಾಡಿರೋದು ತಪ್ಪಿದೆ, ನೀನು ಏನು ಸೆಲೆಕ್ಟ್ ಮಾಡಿದ್ಯಾ ಇದರಿಂದ ಸೀಟೇ ಸಿಗದೆ ಇರ್ಬೋದು ನಿನಗೆ ಅನ್ನೋದನ್ನ ಕೂಡ ತಿಳಿಸೋದಕ್ಕೋಸ್ಕರನೇ ಈ ಮಾಕ್ ಅಲಾಟ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ರನ್ಸ್ ಆನ್ ಆಲ್ಗಾರಿಥಮ್. ಎಲ್ಲ ಕೂಡ ಆಟೋಮೇಷನ್, ಇಲ್ಲಿ ಯಾರ ಕೈಯಲ್ಲೂ ಇಲ್ಲ ಇದು. ಸೊ ನೀವೇನು ಎಲ್ಲ ಸ್ಟೂಡೆಂಟ್ಸ್ಗಳೇನಿದ್ದಾರೆ ಅದನ್ನ ಆಪ್ಷನ್ ಎಂಟ್ರಿ ಮಾಡೋದ್ಮೇಲೆ ಆಟೋಮೆಟಿಕ್ ಆಗಿ ಅದನ್ನ ಅವರು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಪ್ರಯಾರಿಟಿ ಯಾರ್ಯಾರು ಏನೇನು ಟಾಪ್ ಕಾಲೇಜಸ್ ಬರುತ್ತೆ ಅದೆಲ್ಲವೂ ಕೂಡ ಟಾಪ್ ಇಂದಾನೆ ಕೂಡ ಸೆಲೆಕ್ಟ್ ಆಗ್ತಾ ಬರ್ತಾ ಹೋಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಇದೆ ಅಲ್ಲ, ರೈಟ್? ಓಕೆ, ಸೊ ಈಗ ನಿಮಗೆ ಏನಂತ ಹೇಳ್ತಾ ಇದ್ದೀನಿ ಅಂದರೆ, ಕನ್ಸಿಡರ್ ದಿಸ್ ವೆರಿ ಸೀರಿಯಸ್ಲಿ. ಯಾಕಂದರೆ ದಿಸ್ ಸ್ಟೆಪ್ ಹೆಲ್ಪ್ಸ್ ಯು. ಏನು ಮಾಕ್ ಅಲಾಟ್ಮೆಂಟ್ ಸ್ಟೆಪ್ ಇದೆ ಮಕ್ಕಳ, ಅಥವಾ ಸ್ಟೆಪ್ ಅಥವಾ ರೌಂಡ್ ಏನಿದೆ, ಇದು ಹೆಲ್ಪ್ಸ್ ಯು ಟು ನೋ ವೆದರ್ ದ ಆಪ್ಷನ್ ಎಂಟ್ರಿ ಯು ಹ್ಯಾವ್ ಡನ್ ಇಸ್ ಕರೆಕ್ಟ್ ಆರ್ ನಾಟ್. ನೀವು ಮಾಡಿರೋ ಆಪ್ಷನ್ ಎಂಟ್ರಿ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ ಒಂದು ರಿಯಾಲಿಟಿ ಚೆಕ್ ಕೊಡೋದಕ್ಕೆ ಈ ಮಾಕ್ ಅಲಾಟ್ಮೆಂಟ್ ಇರೋದು. ಓಕೆ, ಸೊ ಇದರಲ್ಲಿ ನೆಕ್ಸ್ಟ್ ಮಿಸ್ಟೇಕ್ಸ್ ಟು ಅವಾಯ್ಡ್ ಆ್ಯಂಡ್ ರೂಲ್ಸ್ ಟು ಫಾಲೋ. ಆಸ್ ಐ ಜಸ್ಟ್ ಟೋಲ್ಡ್ ನಾವು ಏನು ಮಿಸ್ಟೇಕ್ ಅವಾಯ್ಡ್ ಮಾಡಬೇಕಂತ ಅಂದರೆ, ನಿಮ್ಗೇನು ಬಂದಿದೆ ರ್ಯಾಂಕಿಂಗ್ ಅದ್ರ ಹತ್ರಕ್ಕೆ ಸಮೀಪಕ್ಕೆ ತುಂಬಾ ದೂರ. ಓಕೆ, 30,000 ನಿಮ್ದೊಂದು 50,000 ರ್ಯಾಂಕ್ ಬಂದಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ 50,000 ರ್ಯಾಂಕ್ ಬಂದಾಗ ಏನಾಗುತ್ತೆ, ಫಸ್ಟ್ 30 ಅಥವಾ 35,000 ರ್ಯಾಂಕ್ ಏನಿದೆ ಅಥವಾ 40,000 ತನಕ ಒಂದು ಟಾಪ್ 40 ಕಾಲೇಜಸ್ನ ಸೆಲೆಕ್ಟ್ ಮಾಡಿರ್ತೀರಿ. ನಿಮ್ಗೆ ಗೊತ್ತು ಸಿಗೋದು ಚಾನ್ಸಸ್ ಕಡಿಮೆ ಅಂತ, ಆದರೂ ಕೂಡ ಫಸ್ಟ್ 40 ಕಾಲೇಜಸ್ ಸೆಲೆಕ್ಟ್ ಮಾಡಿರ್ತೀರಿ. ನೆಕ್ಸ್ಟ್ 41 to 49 ಅಥವಾ 40,000 ಇಂದ ಹಿಡಿದು ನೆಕ್ಸ್ಟ್ ನಿಮಗೆ ಏನಂತ ಹೇಳ್ಬೋದು 49,000 ತನಕನೂ ಒಂದು 40 ಕಾಲೇಜಸ್ನ ಸೆಲೆಕ್ಟ್ ಮಾಡಿರ್ತೀರಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ 40 ಬಂದು ನಿಮಗೆ ಸಿಗುತ್ತೆ, ನೋ ಡೌಟ್ ಅನ್ನೋ ಒಂದು 40 ಕಾಲೇಜಸ್ನ ಸೆಲೆಕ್ಟ್ ಮಾಡಿರ್ತೀರಿ. ಆ್ಯಂಡ್ ಅದೇ ಪ್ರಯಾರಿಟಿಲಿ ಬರಬೇಕು. ದ ಪ್ರಯಾರಿಟಿ ಶುಡ್ ಬಿ ಸೇಮ್. ಅಂದರೆ ಯಾವ ರೀತಿ ಪ್ರಯಾರಿಟಿ ಅಂತ ಹೇಳಿದ್ರೆ, ಈಗ ಲಾಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಅಂತ ಅನ್ಕೊಳ್ಳೋಣ, ಯಾವುದೋ ಒಂದು ಜೆ ಸಿ ಕಾಲೇಜ್ ಮೈಸೂರಲ್ಲಿ ಏನಿದೆ ಆ ಕಾಲೇಜ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳ. ನೆಕ್ಸ್ಟ್ ಅದರಲ್ಲಿ ಒಂದು ಕಟ್ ಆಫ್ ಬಂದು 1500 ನಿಂತಿದೆ ಅಂತ ಅನ್ಕೊಳ್ಳೋಣ, ಯಾವುದು ಕಂಪ್ಯೂಟರ್ ಸೈನ್ಸ್ ಸೀಟ್. ಅದೇ ನಿಮಗೆ NIE ಕಾಲೇಜ್ ಒಂದು 2,500 ನಿಂತಿದೆ ಅಂತ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದಿ ಗೌರ್ಮೆಂಟ್ ಸೀಟ್. ಓಕೆ, ಸೊ ಏನಾಗುತ್ತೆ ಇದರಲ್ಲಿ ಫಸ್ಟ್ ನಿಮ್ಮ ಆಪ್ಷನಲ್ಲಿ JCನೇ ಬರಬೇಕು, ಅದಾದ್ಮೇಲೆ ನಿಮಗೆ NIEನೇ ಬರಬೇಕು, ಅದಾದ್ಮೇಲೆ ವಿದ್ಯಾವರ್ಧಕನೇ ಬರಬೇಕು. ಓಕೆ, ಸೊ ಈ ರೀತಿ ನಿಮಗೆ ಪ್ರಯಾರಿಟಿ ಬರಬೇಕು. ಫಸ್ಟ್ ವಿದ್ಯಾವರ್ಧಕ ಹಾಕೋದು, ಆಮೇಲೆ NIE ಹಾಕೋದು, ಆಮೇಲೆ JC ಹಾಕೋದು, ಆ ರೀತಿ ಮಾಡಬೇಡಿ. ಸೊ ಅಲ್ಲಿ ಆಪ್ಷನಲ್ಲಿ ಅದೇ ರೀತಿ ಪ್ರಯಾರಿಟಿಲಿ ಕೂಡ ಇಲ್ಲಿ ಕೂಡ ನೀವು ಮಾಡ್ಕೊಂಡು ಬರಬೇಕು. ಅರ್ಥ ಆಗ್ತಿದ್ಯಾ? ಸೊ ಕಾಲೇಜಸ್ ಸೆಲೆಕ್ಟ್ ಮಾಡೋದು ಮಾತ್ರ ಅಲ್ಲ, ಅದರಲ್ಲೂ ಕೂಡ ಟಾಪ್ ಪ್ರಯಾರಿಟೀಸ್ಗಳು ಇರಲೇಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ಇಲ್ಲಿ ನೋಡಿ ಇದರಲ್ಲಿ ಸೊ ಏನಂತ ಹೇಳ್ತಾ ಇದ್ದೀನಿ, ಕನ್ಸಿಡರ್ ದ ಕಟ್ ಆಫ್ ಲಿಸ್ಟ್ ಆಫ್ ಪ್ರೀವಿಯಸ್ ಇಯರ್. ಹೌದು, ನೆಕ್ಸ್ಟ್ ಏನು ಮಾಡಬೇಕು, ಅಂಡ್ ಲಿಸ್ಟ್ ದ ಕಾಲೇಜಸ್ ಅಂಡ್ ಕೋರ್ಸಸ್ ಫಾರ್ ಯೋರ್ ರ್ಯಾಂಕಿಂಗ್ ಕ್ಯಾಟಗರಿ ಅಂಡ್ ಕೋಟಾ. ನಾನು ಆಗಲೇ ಹೇಳ್ದೆ ಅಲ್ಲ. ಸೊ ನೀವೇನು ಮಾಡಬೇಕು ಆಪ್ಷನ್ ಎಂಟ್ರಿಯಲ್ಲಿ ಅಂದರೆ, ರೂಲ್ಸ್ ಏನು ಫಾಲೋ ಮಾಡಬೇಕಂತಂದ್ರೆ, ಪ್ರೀವಿಯಸ್ ಇಯರ್ದು ಏನು ಕಟ್ ಆಫ್ ಇದೆ ಅದನ್ನು ಮಾರ್ಕ್ಸ್ ಲಿಸ್ಟ್ ಇಟ್ಕೊಳ್ಳಿ ಮಕ್ಕಳು, ಅದನ್ನು ಕಟ್ ಆಫ್ ರ್ಯಾಂಕಿಂಗ್ ಲಿಸ್ಟ್ ಇಟ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಲಿಸ್ಟ್ ಮಾಡಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಎಫರ್ಟ್ಸ್ ಹಾಕ್ಲೇಬೇಕು ಮಕ್ಕಳ, ನೀವು ಲಿಸ್ಟ್ ಮಾಡಿ. ಆ್ಯಂಡ್ ಬೇಸ್ಡ್ ಆನ್ ವಾಟ್ ಕೋರ್ಸ್ ರ್ಯಾಂಕಿಂಗ್. ಓಕೆ, ಸೊ ಕೋರ್ಸ್ ಫಾರ್ ಯೋರ್ ರ್ಯಾಂಕಿಂಗ್ ಕ್ಯಾಟಗರಿ ಆ್ಯಂಡ್ ಕೋಟಾ. ಸೊ ದ ಕಟ್ ಆಫ್ ರ್ಯಾಂಕಿಂಗ್ ಆಫ್ ಪ್ರೀವಿಯಸ್ ಇಯರ್ ಮೇ ವೇರಿ ಬೈ 2,000 and 3,000 ರ್ಯಾಂಕಿಂಗ್. ಅಂದರೆ ಅರ್ಥ ಏನು, ಲಾಸ್ಟ್ ಇಯರ್ ಯಾವುದೋ ಒಂದು ಸ್ಟೂಡೆಂಟ್ಗೆ ಕಂಪ್ಯೂಟರ್ ಸೈನ್ಸ್ ಸೀಟ್ ಅಥವಾ ಕಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಯಾವುದೋ ಒಂದು ಯೂನಿವರ್ಸಿಟಿ ಪೆಸೆಟ್ ಅಂತ ಅನ್ಕೊಳ್ಳೋಣ. ಸೊ ಜನರಲ್ ಮೆರಿಟ್ಗೆ 11,000 ಅಥವಾ 12,000 ಮುಗ್ದೋಗಿತ್ತು ಅಂತ ಅನ್ಕೊಳ್ಳಿ. ಈ ವರ್ಷ ಅದು 13 ಅಥವಾ 14,000 ಕಟ್ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಒಂದು 2,000 ಆ ಕಡೆ ಈ ಕಡೆ ಆಗೇ ಆಗುತ್ತೆ, 2ರಿಂದ 3,000 ಆ ಕಡೆ ಈ ಕಡೆ ವೇರಿ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ನಾನು ಏನಂತ ಹೇಳಿದ್ದೆ ಅಂತಂದರೆ, ಸೆಕೆಂಡ್ 40 ಹೇಳಿದೆ ಅಲ್ಲ, ಸೆಕೆಂಡ್ 40 ಹೇಳಿದ ಕಾರಣನೇ ಇದು. ಇವಂದೋ ಇವಾಗ 10,000 ನೀವೇನು ಮಾಡ್ತೀರಿ, 6,000 to 9,000ನ ಇಟ್ಕೊಳ್ತೀರಿ. ಯಾಕಂದರೆ ಈ ವರ್ಷ ಸ್ವಲ್ಪ ಆ ಕಡೆ ಈ ಕಡೆ ವೇರಿ ಆಗೋ ಚಾನ್ಸಸ್ ಇರುತ್ತೆ. 1,000 1,500 ರ್ಯಾಂಕಿಂಗ್ ವೇರಿ ಆದಾಗ ನಿಮಗೆ 10,000 ಬಂದಿದ್ರು ಕೂಡ ಒಳ್ಳೆ ಕಾಲೇಜ್ ಸಿಗ್ಬೋದು. ಲಾಸ್ಟ್ ಇಯರ್ ನಿಮ್ಗೆ ಅದೇ 10,000 ಬಂದಾಗ ಸಿಗದೆ ಇರ್ಬೋದು, ಬಟ್ ಈ ವರ್ಷ ಸಿಗೋ ಚಾನ್ಸಸ್ ಇರುತ್ತೆ. ಪ್ರತಿ ವರ್ಷ ಈ ಕತೆ ಆಗೇ ಆಗುತ್ತೆ. ಯಾಕಂದರೆ ನಂಬರ್ ಆಫ್ ಸೀಟ್ಸ್ ಇನ್ ದ ಕಾಲೇಜಸ್ ವಿಲ್ ಬಿ ಇನ್ಕ್ರೀಸಿಂಗ್. ಅಷ್ಟೇ, ಇನ್ನೇನು ಕಾರಣ ಇಲ್ಲ, ಇದೇನು ಬೇರೆ ಏನು ಅದ್ಭುತ ಇಲ್ಲ ಮಕ್ಕಳ. ಪ್ರತಿ ಕಾಲೇಜಲ್ಲಿ ಕೂಡ ಏನಾಗ್ತಾ ಬರುತ್ತೆ, ಟಾಪ್ ಕಾಲೇಜಸಲ್ಲಿ ಸೆಕ್ಷನ್ಸ್ಗಳನ್ನ ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಾರೆ. ಸೊ ಈ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಲಾಸ್ಟ್ ಇಯರ್ ಒಂದು 1,000 ನಿಂತಿದ್ದು ಈ ಸಲ 1,200 1,300 ನಿಲ್ಬೋದು ಕಟ್ ಆಫ್. ಸೊ 6,000 ನಿಂತಿರೋ 7,000 ನಿಲ್ಬೋದು. ಅರ್ಥ ಆಗ್ತಿಲ್ಲ, 8,000 ಇರೋ 10,000 ನಿಲ್ಬೋದು ಈ ಸಲ ಕಟ್ ಆಫ್. ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಲ್ಲ? ಓಕೆ, ಸೊ ಬಿ ಪ್ರಾಕ್ಟಿಕಲ್ ಇನಫ್ ವೈಲ್ ಶಾರ್ಟ್ ಲಿಸ್ಟಿಂಗ್ ದ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಆಸ್ ಐ ಜಸ್ಟ್ ಟೋಲ್ಡ್ ನಾವು, ಪ್ರಾಕ್ಟಿಕಲ್ ಆಗಿರಬೇಕು. ನಿಮ್ಗೆ ಸಿಗೋವಂಥ ಕಾಲೇಜಸ್ನ ಸೆಲೆಕ್ಟ್ ಮಾಡೋದು ಕಲಿಬೇಕು. ಓಕೆ, ಸೊ ನೆಕ್ಸ್ಟ್ ಬಂದು ನಿಮಗೆ, ಸೊ ಟ್ರೈ ಟು ಕಮ್ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್. ಎಸ್, ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇದನ್ನು ತುಂಬಾ ನೆನ್ಪಿಟ್ಕೋಬೇಕು ಮಕ್ಕಳ ತಲೆಯಲ್ಲಿ. ಸಾಕು, ಇಷ್ಟು ದಿನ
ಮನೇಲಿದ್ದೀನಿ, ಮನೆ ಊಟ ತಿಂಡಿ ಮಾಡ್ಕೊಂಡಿದ್ದೀನಿ, ಸಾಕಂಡ್ರ. ಯಾಕಂದರೆ ಇನ್ನು ದೇಶ ಸುತ್ತೋದು ಕಲಿಬೇಕು. ಸೊ ನೀವು ಬೆಳಿಬೇಕಂದ್ರೆ 2 ವಿಷಯ ಮಾಡಲೇಬೇಕು, ದೇಶ ಸುತ್ತಬೇಕು, ಕೋಶ ಓದಬೇಕು. ಇಲ್ಲ ನನಗೆ ಸಿಂಪಲ್ ಲೈಫೇ ಸಾಕಂದ್ರೆ ನಿಮ್ಮ ಇಷ್ಟ, ನಾನೇನು ಅನ್ನಲ್ಲ. ಬಟ್ ನಿಮಗೆ ತುಂಬಾ ಲಾವಿಶಾಗಿ ಬದುಕಬೇಕು, ತುಂಬ ಚೆನ್ನಾಗಿ ಬದುಕಬೇಕು, ನಾವು ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನಂದೇನು ಒಂದು ಅರ್ನಿಂಗ್ ಇದೆ ಫ್ಯಾಮಿಲಿಲಿ ಅದನ್ನು ತುಂಬಾ ಜಾಸ್ತಿ ಮಾಡ್ಕೊಂಡು ಹೋಗಬೇಕು, ಐ ವಾಂಟ್ ಟು ಬಿಕಮ್ ರಿಚ್ ಅಥವಾ ಐ ವಾಂಟ್ ಟು ಅರ್ನ್ ಮೋರ್, ಐ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್ ಅಂತ ಇದ್ದರೆ ಯು ನೀಡ್ ಟು ಸ್ಟಾರ್ಟ್ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಸೊ ನಿಮ್ಮ ಮನೆ ಹತ್ರ ಇರೋ ಕಾಲೇಜ್ ನಿಮ್ಗೆ ಒಳ್ಳೆ ರ್ಯಾಂಕ್ ಬಂದಿರುತ್ತೆ, ಬಟ್ ಆದರೂ ಕೂಡ ಆ ಕಾಲೇಜ್ಗೆ ಹೋಗ್ದೇ ಮನೆ ಹತ್ರ ಇರೋ ಕಾಲೇಜ್ ಸೇರ್ಕೊಳ್ಳೋದು. ಜಸ್ಟ್ ಇಷ್ಟೇ ಕಾರಣಕ್ಕೆ ಊಟ ತಿಂಡಿ ಚೆನ್ನಾಗಿರೋದು ಬೇಕು ನನಗೆ, ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನಾನು ಹಾಸ್ಟೆಲ್ಗೆ ಸೇರ್ಕೊಂಡ್ರೆ ಪಿ ಜಿಗೆ ಸೇರ್ಕೊಂಡ್ರೆ ನನಗೆ ಊಟ ತಿಂಡಿ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಇನ್ನೂ ಕೆಲವು ಕಾರಣ ಇರುತ್ತೆ, ಅಪ್ಪ ಅಮ್ಮನಿಗೆ ಭಯ ಇರುತ್ತೆ, ನನ್ನ ಮಗನ ಅಥವಾ ಮಗಳನ್ನ ಎಲ್ಲಿ ಬೇರೆ ಊರಿಗೆ ಕಳಿಸ್ಬಿಟ್ರೆ ಎಲ್ಲಿ ಹಾಳಾಗೋಗ್ತಾರೋ. ನಾನು ಹೇಳೋದು ಇಷ್ಟೇ, ಹಾಳಾಗಬೇಕಂತಿದ್ರೆ ಯಾವಾಗಿದ್ರೂ ಹಾಳಾಗ್ತಾರೆ. ಐ ನೋ ಇಟ್, ಮೆಚುರಿಟಿ ಕಡಿಮೆ ಇರುತ್ತೆ ಈಗ, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಟ್ ಈಗಲೇ ಅವ್ರಿಗೆ ಪ್ರಪಂಚನ ಕಳಿಸೋದ್ರಿಂದ ತೋರಿಸೋದ್ರಿಂದ ಅವರು ಈಗ ತಪ್ಪು ಮಾಡಿದ್ರು ಕೂಡ ತಪ್ಪನ್ನ ಮುಂದೆ ತಿದ್ಕೊಂಡು ಒಳ್ಳೆ ದಾರಿಲಿ ನಡೆಯೋ ಚಾನ್ಸಸ್ ಇರುತ್ತೆ. ಹೌದಲ್ಲ, ಕೆಲ್ಸಕ್ಕೆ ಸೇರಿದ್ಮೇಲೂ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತಲ್ಲ. ದಿಸ್ ಇಸ್ ಜಸ್ಟ್ ಮೈ ಸಜೆಷನ್. ಸೊ ಡು ನಾಟ್ ಬ್ಲೇಮ್ ಮೀ ದಯವಿಟ್ಟು. ಯಾಕಂತಂದರೆ ನಾನು ನಂಬೋದು ಇಷ್ಟೇ, ಏನಂತ ಅಂದರೆ ಒಂದು ಸ್ಟೂಡೆಂಟ್ ಯಾರೇ ಇರಲಿ ಅವರು ಜಾಸ್ತಿ ಪ್ರಪಂಚನ ಬೇಗ ನೋಡೋದ್ರಿಂದ ತಿಳ್ಕೊಳ್ಳೋದ್ರಿಂದ ಅವರು ಏನೇನು ಸಮಸ್ಯೆ ಬರುತ್ತೆ ಅದನ್ನು ಮುಂಚೆನೇ ಅರ್ಥಕೊಳ್ಳೋದ್ರಿಂದ ಅವರು ಒಂದು ಹೈ ಪ್ರೊಫೈಲ್ ಜಾಬ್ಗಂತೆ ಹೋದಾಗ ಅವ್ರು ಎಲ್ಲನೂ ಕೂಡ ಮ್ಯಾನೇಜ್ ಮಾಡೋದನ್ನು ಕಲಿತಾರೆ. ಅರ್ಥ ಆಯ್ತಲ್ಲ? ನಿಮ್ಮ ಅತಿಯಾದ ಪ್ರೀತಿಯಿಂದ ದಯವಿಟ್ಟು ನಿಮ್ಮ ಮಕ್ಕಳನ್ನ ಭವಿಷ್ಯನ ಕೂಡ ನೀವು ಅವ್ರು ಏನು ಬೆಳಿಬೋದು ಅದನ್ನು ದಯವಿಟ್ಟು ತಡಿಬೇಡಿ. ನಿಮ್ಗೆ ಅನ್ಸಿದ್ರೆ ಓಕೆ ನನ್ನ ಮಗ ಅಥವಾ ಮಗಳು ಇಷ್ಟಿದ್ರೆ ಸಾಕು, ನನಗೇನು ತುಂಬ ಅವ್ರೇನು ಲೈಫಲ್ಲಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಏನು ತಲೆಯಿಲ್ಲ, ನನಗೆ ಇಷ್ಟಿದ್ರೆ ಸಾಕಂತಂದರೆ ಖಂಡಿತ ಓಕೆ, ದೆರ್ ಇಸ್ ನಥಿಂಗ್, ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಬಟ್ ನೀವು ಕೂಡ ತುಂಬ ಆಶಾವಾದಿಯಾಗಿರ್ತೀರಿ, ನಿಮಗೂ ಕೂಡ ಅನ್ಸುತ್ತೆ ಎಸ್ ನನ್ನ ಮಗ ಅಥವಾ ಮಗಳು ತುಂಬಾ ಚೆನ್ನಾಗಿ ಬೆಳಿಬೇಕಂತ ಅನ್ಸಿದ್ರೆ ಟೇಕ್ ರಿಸ್ಕ್ ಆ್ಯಂಡ್ ಆಲ್ವೇಸ್ ಬಿ ಗೈಡಿಂಗ್ ದಮ್. ಒಂದು ಕಣ್ಣಿಟ್ಟಿರಲೇಬೇಕು ಖಂಡಿತ, ಯಾಕಂದರೆ ಈ ಟೈಮಲ್ಲಿ ತುಂಬಾ ಹಾಳಾಗೋ ಚಾನ್ಸಸ್ ಇರುತ್ತೆ. ಆಸ್ ಐ ಹ್ಯಾವ್ ಸೀನ್, ನಾವು ಕೂಡ ನೋಡಿರ್ತೀವಿ, ಒಳ್ಳೆ ರ್ಯಾಂಕ್ ತೊಗೊಂಡು ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡು ಕಂಪ್ಲೀಟ್ ವಾಶ್ಔಟ್ ಆಗಿರ್ತಾರೆ ಅಲ್ಲಿ. ಸೊ ಆ ರೀತಿ ಕೇಸಸ್ ಕೂಡ ನೋಡಿದ್ದೀವಿ. ಸೊ ತುಂಬಾ ನೀವು ಕೇರ್ಫುಲ್ಲಾಗಿ ಅವ್ರನ್ನ ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. ಆ್ಯಂಡ್ ಅದೇ ರೀತಿ ಅವ್ರಿಗೆ ರೆಕ್ಕೆ ಕೊಟ್ಟು ಹಾರಾಡೋದನ್ನು ಕೂಡ ಕಲಿಸ್ಬೇಕಾಗತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಓಕೆ ಫೈನ್. ಸೊ ನೆಕ್ಸ್ಟ್ ಇದರಲ್ಲಿ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ರೌಂಡ್ ಅಂದರೆ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ಕೊಂಡಿದ್ದೀರಿ, ಮಾಕ್ ಎಂಟ್ರಿಲೂ ಕೂಡ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಅನ್ಕೊಳ್ಳೋಣ. ಮಾಕ್ ಅಲಾಟ್ಮೆಂಟಲ್ಲಿ ಕೂಡ ಲಿಸ್ಟ್ ಅನೌನ್ಸ್ ಆಗುತ್ತೆ. ಓಕೆ, ಸೊ ಮಾಕ್ ಅಲಾಟ್ಮೆಂಟ್ ಅಂದ್ರೇನು? ರಿಯಾಲಿಟಿ ಚೆಕ್. ಈ ರಿಯಾಲಿಟಿ ಚೆಕ್ ಇಂದ ಏನು ಗೊತ್ತಾಗುತ್ತೆ, ನೀವು ಮಾಕ್ ಅಲಾಟ್ಮೆಂಟ್ ಮಾಡಿರೋದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಬರುತ್ತೆ. ಸೊ ನೀವೇನಾದರೂ ತಪ್ಪು ಮಾಡಿದರೆ ಅದನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಅಂದರೆ ಏನು ಮಾಡ್ಬೋದು ನೀವು ಇದರಲ್ಲಿ, ನಿಮ್ಗೆ ಏನಾದರೂ ಅನ್ಸಿದ್ರೆ ಓಕೆ ನನ್ನ ಆರ್ಡರ್ ಏನಿದೆ ಆರ್ಡರ್ ಸ್ವಲ್ಪ ತಪ್ಪಿದೆ, ನಾನು ಈ ರೀತಿ ಆರ್ಡರ್ ಕೊಡಬಾರ್ದಾಗಿತ್ತು. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಈ ರೀತಿ ಆರ್ಡರ್ ಕೊಡಬಾರ್ದಾಗಿತ್ತು ನಾನು ಈ ಕಾಲೇಜ್ನ ಈಗ ನಿಮಗೆ ಅಸ್ಯೂಮ್ ದಟ್ ಯಾವುದೋ ಒಂದು ಕೋರ್ಸ್ ಹಾಕಿರ್ತೀರಿ, ಆ ಕೋರ್ಸ್ ನಿಮಗೆ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ಓಕೆ, ಸೊ ಸಪೋಸ್ ನಿಮಗೆ 10th ಆಪ್ಷನ್ ಏನಿದೆ ಆ 10th ಆಪ್ಷನ್ಗೆ ಕೋರ್ಸ್ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ಅರ್ಥ ಆಯ್ತಲ್ಲ? ಆ 10th ಆಪ್ಷನ್ ಮೇಲ್ಗಡೆಯಿಂದ 10th ಆಪ್ಷನ್ಗೆ ಕೋರ್ಸ್ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ಬಟ್ ನಿಮಗೆ ಅನ್ಸುತ್ತೆ ಅದಕ್ಕಿಂತನೂ ಒಳ್ಳೆ ಕಾಲೇಜ್ ಕೆಳಗಡೆ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಂಬಿಡಿ. ಯಾಕೆ ಚೇಂಜ್ ಮಾಡ್ಕೊಳ್ಳಿ ಅಂತಂದರೆ ಮಕ್ಕಳ ನೆನ್ಪಿಟ್ಕೊಳ್ಳಿ, ನೀವೇನಾದರೂ ಸೆಕೆಂಡ್ ರೌಂಡ್ಗೆಲ್ಲ ಹೋದಾಗ ನಾನು ಅದನ್ನು ಮುಂದೆ ಹೇಳ್ತೀನಿ, ತುಂಬಾ ಹುಷಾರಾಗಿರ್ಬೇಕಿಲ್ಲಿ. ನೀವು ಸೆಲೆಕ್ಟ್ ಮಾಡಿರೋದೇ ಆಪ್ಷನಲ್ಲಿ 10th ಆಪ್ಷನ್ನೇ ಸಿಕ್ಬಿಟ್ಟಿದೆ, ಬಟ್ ನಿಮ್ಗೆ ಅನ್ಸುತ್ತೆ ಅದಕ್ಕಿಂತ ಕೆಳಗಡೆ ತುಂಬ ಒಳ್ಳೊಳ್ಳೆ ಕಾಲೇಜ್ಗಳು ಒಳ್ಳೊಳ್ಳೆ ಕೋರ್ಸ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನು ಆಲ್ಟರ್ ಮಾಡಿ. ಓಕೆ, ಯು ವಿಲ್ ಬಿ ಏಬಲ್ ಟು ಆಲ್ಟರ್ ಆ್ಯಂಡ್ ಮಾಡಿಫೈ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಯಾಕೆ ಅಂತಂದರೆ ನಿಮಗೆ ರೌಂಡ್ 1ಅಲ್ಲಿ ಚಾಯ್ಸ್ 2 ತೊಗೊಂಡಾಗ ಏನಾಗುತ್ತೆ, ಚಾಯ್ಸ್ 2 ಅಂತಂದರೆ ಏನು, ನಿಮಗೆ ರೌಂಡ್ 2 ಹೋಗೋಕ್ಕೆ ಪರ್ಮಿಷನ್ ಸಿಗುತ್ತೆ. ಅಷ್ಟೇ ಅಲ್ಲ, ಅದ್ರ ಕೆಳಗಡೆ ಇರೋ ಸೀಟ್ಸ್ಗಳೆಲ್ಲ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿಬಿಡುತ್ತೆ. ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ನಿಮ್ಗೇನಾದ್ರು 10th ಆಪ್ಷನ್ ಸಿಕ್ಬಿಟ್ಟಿದೆ, ಒಂದು 120 ಆಪ್ಷನ್ ಸೆಲೆಕ್ಟ್ ಮಾಡಿದಿರಿ, ಮಾಕ್ ಅಲಾಟ್ಮೆಂಟಲ್ಲಿ ತೋರಿಸ್ತಾ ಇದೆ ನಿಮಗೆ 10th ಆಪ್ಷನ್ನೇ ಸಿಕ್ಬಿಟ್ಟಿದೆ. ಬಟ್ ನಿಮ್ಗೆ ಅನ್ಸುತ್ತೆ ಇಲ್ಲ ನಾನು ಇದ್ರ ಕೆಳಗಡೆ ಇರೋ ಕಾಲೇಜುಗಳು ಕೂಡ ತುಂಬ ಒಳ್ಳೆ ಕಾಲೇಜ್ ಒಳ್ಳೆ ಕೋರ್ಸ್ ಇದೆ, ನಾನು ಇದಕ್ಕೆ ಸ್ಯಾಟಿಸ್ಫೈ ಆಗಿಬಿಟ್ರೆ ಸಾಲೋದಿಲ್ಲ, ಇನ್ನೂ ಕೆಳಗಡೆ ಇರೋದ್ರಿಂದ ಸ್ವಲ್ಪ ಮಾಡಿಫೈ ಮಾಡೋಣ ಇದನ್ನ ಅಂತ ಅಂದ್ಕೊಂಡ್ರೆ ಚೇಂಜಸ್ ಮಾಡಿ. ಯಾಕೆ ಅಂತಂದರೆ ನಿಮಗೆ ಏನಾದರೂ ಅದನ್ನೇ ಇಟ್ಕೊಂಡು ಆಪ್ಷನ್ನ ಸೆಲೆಕ್ಟ್ ಮಾಡಿ ಚಾಯ್ಸ್ 2 ತೊಗೊಂಡು, ಚಾಯ್ಸ್ 1 ಅಲ್ಲ, ಚಾಯ್ಸ್ 3 ಅಲ್ಲ, ಚಾಯ್ಸ್ 2 ತೊಗೊಂಡು ನೀವೇನಾದರೂ ರೌಂಡ್ 2ಗೆ ಹೋಯ್ತು ಅಂತಂದರೆ ಆ 10th ಆಪ್ಷನ್ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗಿಬಿಡುತ್ತೆ. ಅಂದರೆ ಬೆಸ್ಟ್ ಕಾಲೇಜಸ್ ಕೂಡ ಡಿಲೀಟ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಆ ಕಾರಣಕ್ಕೋಸ್ಕರ ಯು ಕ್ಯಾನ್ ಮಾಡಿಫೈ ಯರ್, ಆಲ್ಟರ್ ಯರ್. ಆ್ಯಂಡ್ ನೆಕ್ಸ್ಟ್
ಇದರಲ್ಲಿ ಇನ್ನೂ ಕೂಡ ನಿಮ್ಗೆ ಏನಾದ್ರು ಅನ್ಸ್ಬೋದು, ಓಕೆ ಸೊ ಇದರಲ್ಲಿ ನನಗೆ ನಿಮ್ಗೆ ಅನ್ಸ್ಬೋದು ಈಗ ಏನಾಗುತ್ತೆ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮದೇ ಯಾವುದೋ ಒಂದು ಲೋಕದಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ. ಅದಾದ್ಮೇಲೆ ಗೊತ್ತಾಗುತ್ತೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಮ ರಿಲೇಷನ್ಸ್ ಅಲ್ಲಿರೋ ಯಾರೋ ಕಸಿನ್ಸ್ ಅನ್ನೋ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಬಂದಿರೋ ರ್ಯಾಂಕ್ ಮತ್ತು ಅವ್ರಿಗೆ ಬಂದಿರೋ ರ್ಯಾಂಕ್ ಗೊತ್ತಾಗಿರುತ್ತಲ್ಲ, ನಿಮ್ಗಿಂತನೂ ಅವ್ರಿಗೆ ಒಳ್ಳೆ ಕಾಲೇಜ್ ಸಿಕ್ಬಿಟ್ಟಿರುತ್ತೆ. ಯಾಕಂದ್ರೆ ಅವ್ರ ಆಪ್ಷನ್ ಎಂಟ್ರಿ ತುಂಬ ಬೆಸ್ಟ್ ಚಲೋ ಮಾಡಿರ್ತಾರೆ ಅವರು. ಆ ರೀತಿ ಮಾಡಿದಾಗ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ, ಓಕೆ ನೀವೇನೋ ಸ್ವಲ್ಪ ತಪ್ಪು ಮಾಡಿದ್ದೀರಿ, ಯಾವುದೋ ಕೆಲವು ಕಾಲೇಜಸ್ ಮತ್ತು ಕೋರ್ಸ್ನ ಬಿಟ್ಬಿಟ್ಟಿದ್ದೀರಿ ಅಂತ ಅನ್ಸಿದ್ರೆ ಕಂಪೇರ್ ಮಾಡಬೇಕು. ಈ ಟೈಮಲ್ಲಿ ಸ್ಟಡೀಸಲ್ಲಿ ಕಂಪೇರ್ ಮಾಡಬೇಡಿ, ಬಟ್ ಇದರಲ್ಲಿ ಕಂಪೇರ್ ಮಾಡಿ, ಯಾಕಂದರೆ ನೀವೇನು ತಪ್ಪು ಮಾಡಿದಿರಿ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಮಾಡಿದಾಗ ನಿಮ್ಮ ಯಾರನ್ನೋ ಕೇಳಿದಾಗ ಗೊತ್ತಾಗುತ್ತೆ, ಓಕೆ ಈ ಕೋರ್ಸ್ ಮತ್ತು ಈ ಕಾಲೇಜ್ನ ಬಿಟ್ಬಿಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ಆ ಟೈಮಲ್ಲಿ ಕೂಡ ನೀವು ಅದನ್ನು ಆ್ಯಡ್ ಮಾಡ್ಬೋದು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಪಾಸಿಬಲ್ ಓನ್ಲಿ ಇನ್ ದಿಸ್ ಸ್ಟೆಪ್. ಇದನ್ನು ಫ್ಯೂಚರಲ್ಲಿ ಹೊಸ ಕಾಲೇಜ್ ಮತ್ತು ಹೊಸ ಕೋರ್ಸ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಅಗೇನ್. ಆ್ಯಂಡ್ ನಾವು ಇದರಲ್ಲಿ ಡಿಲೀಟ್ ಕಾಲೇಜಸ್ ಆ್ಯಂಡ್ ಕೋರ್ಸಸ್ ಇದನ್ನು ತುಂಬ ತುಂಬಾ ರೇರ್ ಮಾಡೋದು. ಇತ್ಕೊಳ್ಳಿ ಬಿಡಿ, ತೊಂದರೆ ಇಲ್ಲ. ಬಟ್ ನಿಮ್ಗೆ ಏನಾರು ಅನ್ಸಿದ್ರೆ ಇದು ವೇಸ್ಟ್, ಇದು ಸಿಕ್ಕಿದ್ರೂ ಕೂಡ ನಾನು ಹೋಗಲ್ಲಪ್ಪ ಈ ಕಾಲೇಜ್ ಮತ್ತು ಕೋರ್ಸ್ ಬೇಡ, ಇದು ಯಾವುದೋ ದೂರ ಊರಲ್ಲಿದೆ ಅಥವಾ ಅಲ್ಲಿ ಪ್ಲೇಸ್ಮೆಂಟ್ಸ್ ಚೆನ್ನಾಗಿಲ್ಲ ಅಂತೇನೋ ನಿಮ್ಗೊಂದು ಇನ್ಫಾರ್ಮೇಷನ್ ಸಿಕ್ತಂತಂದ್ರೆ ಅದನ್ನು ಡಿಲೀಟ್ ಮಾಡಬೇಕು. ಅಪ್ಪಿ ಸಿಕ್ಬಿಟ್ರೆ ನನಗೆ ಕಷ್ಟ ಆಗುತ್ತಪ್ಪ ಅದು ಅಂತ ಅನ್ಸಿದ್ರೆ ಡಿಲೀಟ್ ಮಾಡಿಬಿಡಿ. ನಾನು ಬೇಕಾದರೆ ಇಂಜಿನಿಯರಿಂಗ್ ಬಿಟ್ಬಿಟ್ಟು ಬೇರೆ ಕೋರ್ಸ್ ಓದ್ಬಿಡ್ತೀನಿ, ಆ ಕಾಲೇಜ್ ಮತ್ತು ಆ ಕೋರ್ಸ್ ತೊಗೊಳ್ಳಲ್ಲಪ್ಪ ಅಂತ ಏನಾದ್ರು ನಿಮ್ಗೆ ಫೀಲ್ ಆದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ ಮಕ್ಕಳ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟಿಲ್ ನೌ, ರೈಟ್? ಸೊ ಈಗ ಬರೋಣ ನೆಕ್ಸ್ಟ್. ಆಫ್ಟರ್ ಆಲ್ ಚೇಂಜಸ್ ಡನ್, ಓಕೆ, ಸೊ ಆಫ್ಟರ್ ಆಲ್ ಚೇಂಜಸ್ ಡನ್, ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಡನ್, ಆಫ್ಟರ್ ಮಾಕ್ ಅಲಾಟ್ಮೆಂಟ್ ರೌಂಡ್ ಎಲ್ಲ ಚೇಂಜಸ್ಸು ಮಾಡಿದ್ಮೇಲೆ, ಅಂದರೆ ಮಾಡಿಫೈ ಮತ್ತು ಆಲ್ಟರ್ ಆಗ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಇಲ್ಲ ಅಂತಂದರೆ ಇನ್ನೊಂದೇನು ಆ್ಯಡ್ ಮಾಡೋದು ಮತ್ತು ಡಿಲೀಟ್ ಮಾಡೋದು, ಈ ಮೂರೂ ಆದಮೇಲೆ ಎಲ್ಲ ಆದಮೇಲೆ ಎಸ್ ಡೌನ್ಲೋಡ್ ಆ್ಯಂಡ್ ಟೇಕ್ ಪ್ರಿಂಟ್ ಔಟ್. ಅರ್ಥ ಆಗ್ತಿದೆಯಲ್ಲ? ಮಾಕ್ ಅಲಾಟ್ಮೆಂಟ್ ಬಂದಿದೆ, ನಿಮಗೆ ರಿಯಾಲಿಟಿ ಚೆಕ್ ಆಗಿದೆ, ಮಾಡಿಫೈ ಮಾಡಿದಿರಿ, ಆ್ಯಡ್ ಮಾಡಿದಿರಿ ಅಥವಾ ಡಿಲೀಟ್ ಮಾಡಿದಿರಿ, ಎಲ್ಲ ಆದಮೇಲೆ ನೀವು ಫೈನಲ್ ಸಬ್ಮಿಷನ್ ಬಟನ್ ಕೊಟ್ಟ ಮೇಲೆ ಅದನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಯಾಕಂದರೆ ದಟ್ ಈಸ್ ದ ಲಾಸ್ಟ್ ಟೈಮ್ ವೇರ್ ಯು ಕ್ಯಾನ್ ಆ್ಯಡ್ ಕಾಲೇಜಸ್. ಓಕೆ, ಆ್ಯಂಡ್ ದಯವಿಟ್ಟು ಅದರದ್ದೊಂದು ಪ್ರಿಂಟ್ ಔಟ್ ತೊಗೊಂಡು ಇಟ್ಕೊಂಬಿಡಿ. ನೀವು ನಿಮ್ಮ ಹತ್ರ ಭದ್ರವಾಗಿ ಇಟ್ಕೊಳ್ಳಿ ಮಕ್ಕಳು, ಅದನ್ನು ಮಾಡಲೇಬೇಕು. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ ಫೈನ್. ನಾವು ಕಮ್ ಸ್ಟೂಡೆಂಟ್ಸ್ ರೌಂಡ್ ಒನ್. ಸೊ ರೌಂಡ್ 1 ಅಂದರೆ ಏನು? ರೌಂಡ್ 1ಅಲ್ಲಿ ಏನಾಗುತ್ತೆ? ಸೊ ನೋಡಿ, ರೌಂಡ್ 1ಅಲ್ಲಿ ನಿಮಗೆ, ಸೊ ಕಮಿಂಗ್ ಟು ದ ರೌಂಡ್ 1 ಸ್ಟೂಡೆಂಟ್ಸ್, ಕಮಿಂಗ್ ಟು ದ ರೌಂಡ್ 1. ಸೊ ರೌಂಡ್ 1ಅಲ್ಲಿ ನಿಮಗೆ ದೆರ್ ಆರ್ 4 ಚಾಯ್ಸಸ್. ಸೊ ದೆರ್ ಆರ್ 4 ಚಾಯ್ಸಸ್. ಎಷ್ಟು ಚಾಯ್ಸ್ ಇದೆ ಮಕ್ಕಳ? 4 ಚಾಯ್ಸ್ ಇದೆ, 4 ಚಾಯ್ಸಸ್. ಸೊ ಇದರಲ್ಲಿ ನಿಮಗೆ ಚಾಯ್ಸ್ 1, ಸೊ ಇದರಲ್ಲಿ ಬರುತ್ತೆ ಚಾಯ್ಸ್ 1. ಸೊ ಚಾಯ್ಸ್ 1 ಅಂದರೆ ಏನು? ಸೊ ಚಾಯ್ಸ್ 2 ಅಂದರೆ ಏನು? ಚಾಯ್ಸ್ 3 ಅಂದರೆ ಏನು? ಚಾಯ್ಸ್ 4 ಅಂದರೆ ಏನು? ಈ ಎಲ್ಲದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ದೆರ್ ಆರ್ 4 ಚಾಯ್ಸಸ್ ಇಯರ್. ರೌಂಡ್ 1ಅಲ್ಲಿ 4 ಚಾಯ್ಸ್ ಇರುತ್ತೆ. ಈ 4 ಚಾಯ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ, ಈಗ ಕೇಳಿಸ್ಕೊಳ್ತಾ ಹೋಗಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು. ಎಸ್, ಯು ಆರ್ 100% ಸ್ಯಾಟಿಸ್ಫೈಡ್. ನೀವು 4 ಚಾಯ್ಸ್ ಕಾಣಿಸುತ್ತೆ, ಏನಾಗುತ್ತೆ, ನಿಮ್ಮ ಏನು ರ್ಯಾಂಕಿಂಗ್ ಇದೆ ಮಕ್ಕಳು ಅದಕ್ಕೆಲ್ಲ ಆಪ್ಷನ್ ಎಂಟ್ರಿ ಮಾಡಾಗಿದೆ. ಅದರಲ್ಲಿ ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗಿದೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ರಿಯಾಲಿಟಿ ಚೆಕ್ ಆಗಿದೆ. ಅದಾದಮೇಲೆ ನೀವು ಮತ್ತೆ ಮಾಡಿಫೈ ಮಾಡಿರ್ತೀರಿ, ಆ್ಯಡ್ ಮಾಡಿರ್ತೀರಿ, ಡಿಲೀಟ್ ಆಗಿರುತ್ತೆ. ಅದೆಲ್ಲ ಆದಮೇಲೆ ನಿಮಗೆ ರೌಂಡ್ 1ನಲ್ಲಿ ನಿಮಗೆ ಸೀಟ್ ಅನೌನ್ಸ್ ಆಗಿಬಿಡುತ್ತೆ. ನಿಮಗೆ ಒಂದು ಸೀಟ್ ಅನೌನ್ಸ್ ಆಗುತ್ತೆ. ಈ ಸೀಟ್ ಅನೌನ್ಸ್ ಆದಾಗ ನಿಮಗೆ ಸಾಕು, ಓಕೆ ನನಗೆ ಸಾಕಪ್ಪ, ಈ ಸೀಟ್ ಏನು ಸಿಕ್ಕಿದೆ ನನಗೆ ಖುಷಿ ಇದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇಲ್ಲಿ ಓದ್ತೀನಿ ಅನ್ನೋ ನಂಬಿಕೆ ಇದೆ, ಚೆನ್ನಾಗಾಗುತ್ತೆ ನನ್ನ ಭವಿಷ್ಯ ಅಂತ ಕೂಡ ನಿಮ್ಗೆ ಅನಿಸುತ್ತೆ ಅಂತಂದರೆ ಎಸ್, ಯು ಕ್ಯಾನ್ ಸೆಲೆಕ್ಟ್ ಚಾಯ್ಸ್ 1. ಅರ್ಥ ಆಗ್ತಿದೆ ಎಲ್ಲರಿಗೂ? ನಿಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದರೆ ಮಾತ್ರ ಸೆಲೆಕ್ಟ್ ಚಾಯ್ಸ್ 1. ಸೊ ಅದಕ್ಕೆ 100% ಸ್ಯಾಟಿಸ್ಫೈಡ್. ಸೊ ಇಲ್ಲಿ ಏನು ಮಾಡ್ಬೇಕು ನೆಕ್ಸ್ಟ್ ಅಂತಂದರೆ ಎಸ್, ಗೋ ಆ್ಯಂಡ್ ಗೆಟ್ ಅಡ್ಮಿಷನ್ ಬೈ ಪೇಯಿಂಗ್ ದ ಫೀ, ಓಕೆ, ವಿತಿನ್ ದ ಮೆನ್ಷನ್ ಡೇಟ್. ಆ್ಯಂಡ್ ದಯವಿಟ್ಟು ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಮೆನ್ಷನ್ ಡೇಟ್. ಸೊ ಇವತ್ತು ನಿಮ್ಗೆ ಲಾಸ್ಟ್ ಡೇಟ್ ಇರುತ್ತೆ ಅಂತ ಅನ್ಕೋಣ. ಯಾವತ್ತೋ ನಾಳೆಗೆ ಒಂದು ಲಾಸ್ಟ್ ಡೇಟ್ ಇರುತ್ತೆ. ನೀವು ಬೆಳಿಗ್ಗೆ 6 ಗಂಟೆಗೆ ನಿಮ್ಮ ಊರಿಂದ ಬಿಡ್ತೀರಿ, ಎಲ್ಲೋ ಬಾಗಲಕೋಟೆಯಲ್ಲಿ ಇರ್ತೀರಿ, ಬಿಜಾಪುರಲ್ಲಿ ಇರ್ತೀರಿ, ಬೆಂಗಳೂರಿಗೆ ಬರಬೇಕು, ಟ್ರೈನಲ್ಲಿ ಬರಬೇಕು ಅಂತ ಅನ್ಕೊಂಡಿರ್ತೀರಿ ಅಂತ ಅನ್ಕೋಣ. ಟ್ರೈನು ಎಲ್ಲೋ ಒಂದು ಕಡೆ 4-5 ಗಂಟೆ ಡಿಲೇ ಆಗೋಯ್ತು. ಅರ್ಥ ಆಯ್ತಲ್ಲ? 5 ಗಂಟೆಗೆ ಕಾಲೇಜ್ ಕ್ಲೋಸ್ ಆಗುತ್ತೆ, ನಿಮ್ಗೆ ಗೊತ್ತಿರಬೇಕದು. ಅಥವಾ ರಾತ್ರಿ ಹೊರಡ್ತೀರಿ, ಸೊ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗೋಯ್ತು, ಏನೋ ಪ್ರಾಬ್ಲಮ್ ಆಯಿತು. ಅರ್ಥ ಆಯ್ತಲ್ಲ? ಸೊ ನಿಮ್ಗೆ 5 ಗಂಟೆ ಒಳಗಡೆ ಅಥವಾ 6 ಗಂಟೆ ಒಳಗಡೆ ಕಾಲೇಜ್ಗೆ ಹೋಗ್ಬಿಟ್ಟು ಫೀಸ್ ಕಟ್ಟೋಕ್ಕಾಗಲಿಲ್ಲ ಅಂತಂದರೆ, ಅಥವಾ ಇನ್ನೇನೋ ಪ್ರಾಬ್ಲಮ್ ಆಯ್ತು ಅಂತಂದರೆ ನಿಮಗೆ ಹೋಯ್ತು ಮಕ್ಕಳ, ಮುಗ್ದೋಯ್ತಲ್ಲ ಕತೆ. ಸೊ ಅದಕ್ಕೆ ಹೇಳೋದು, ಲಾಸ್ಟ್ ಡೇ ಅಂತ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕಿಂತ ಮುಂಚೆನೇ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಬಿಡಿ. ಕಡೆ ದಿನ ತನಕ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. 2 ದಿನ 3 ದಿನ ಮುಂಚೆನೇ ಈ ಸೀಟ್ನ ಏನು ನಿಮಗೆ ಫೀಸ್ ಕಟ್ಟೋದೇನಿದೆ ಫೀಸ್ನ ಹೋಗಿ ಕಟ್ಕೊಂಬಿಡಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಇಯರ್ ಯು ನೀಡ್ ಟು ಡೌನ್ಲೋಡ್ ಯುವರ್ ಅಡ್ಮಿಷನ್ ಆರ್ಡರ್. ಅರ್ಥ ಆಗ್ತಿದೆಯಾ? ಫೀಸ್ ಕಟ್ಟಿದ ಮೇಲೆ
ನೀವು ಮತ್ತೆ ಬರ್ತೀರಿ KEA ವೆಬ್ಸೈಟ್ನ ವಿಸಿಟ್ ಮಾಡ್ತೀರಿ, ಅದರಲ್ಲಿ ಏನು ಮಾಡ್ತೀರಿ ನಿಮ್ಮ ಓಕೆ. ಸೊ ಇದರಲ್ಲಿ ಯು ನೀಡ್ ಟು ಡೌನ್ಲೋಡ್ ಯುವರ್ ಅಡ್ಮಿಷನ್ ಆರ್ಡರ್, ವೆರಿಫೈ ದ ಅಡ್ಮಿಷನ್ ಆರ್ಡರ್. ಅಡ್ಮಿಷನ್ ಆರ್ಡರ್ನ ವೆರಿಫೈ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ. ಸೊ ಆಫ್ಟರ್ ಅಡ್ಮಿಷನ್ ಫಿಲ್ ದ ನೆಸೆಸರಿ ಡೀಟೇಲ್ಸ್ ಬೈ ವಿಸಿಟಿಂಗ್ ದ KEA ಪೋರ್ಟಲ್. ಎಸ್. ಸೊ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ಮೇಲೆ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಅಡ್ಮಿಷನ್ ಆರ್ಡರ್ನ ಯೂಸ್ ಮಾಡಿಕೊಂಡು ನೀವು ಫೀಸ್ ಕಟ್ಟಿದ್ಮೇಲೆ ಮತ್ತೆ KEA ಪೋರ್ಟಲ್ಗೆ ಬರಲೇಬೇಕು. KEAಗೆ ಇನ್ಫಾರ್ಮ್ ಮಾಡಲೇಬೇಕು, ನಂಗೆ ಸೀಟ್ ಸಿಕ್ಕಿದೆ, ನಾನು ಫೀಸ್ ಕಟ್ಟಿದ್ದೀನಿ, ಎಲ್ಲ ಆಗಿದೆ ಪ್ರೊಸೀಜರ್ ಅಂತೇಳಿ. ಎಸ್. ಇಲ್ಲಿ ಬಂದಮೇಲೆ ಮಕ್ಕಳ KEA ಪೋರ್ಟಲ್ಗೆ ಬಂದು ಕ್ಲಿಕ್ ದ ಸಬ್ಮಿಟ್ ಬಟನ್. ಸೊ ಸಬ್ಮಿಟ್ ಬಟನ್ ಮುಗಿದ್ಮೇಲೆ ಮುಗೀತು, ನಿಮಗೂ KEAಗೆ ಈಗ ಸಂಬಂಧ ಮುಗೀತು. ಈಗ ಹೊಸ ಸಂಬಂಧ ಬೆಳೆಸ್ತಾ ಇದ್ದೀರಿ ಯಾರ ಜೊತೆ? ನಿಮ್ಮ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಜೊತೆ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ. ಸೊ ರೌಂಡ್ 1 ಅಂದರೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರ ಯು ನೀಡ್ ಟು ಸೆಲೆಕ್ಟ್ ದ ಚಾಯ್ಸ್ 1 ಬಟನ್. ಸೊ ಇಲ್ಲೂ ಇರ್ತಾರೆ ಏನಂತ, ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ, ನಿಮ್ಗೆಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಬಟ್ ಆದರೂ ಕೂಡ ಎಲ್ಲೋ ಒಂದು ಆಸೆ, ಇದಕ್ಕಿಂತನೂ ಬೆಟರ್ ಕಾಲೇಜ್ ಸಿಕ್ಬೋದಾ? ಈಗ RV ಕಾಲೇಜಲ್ಲಿ IS ಸಿಕ್ಕಿದೆ, CS ಸಿಕ್ಬೋದಾ? RV ಕಾಲೇಜಲ್ಲಿ AI ಸಿಕ್ಕಿದೆ, CS ಸಿಕ್ಬೋದಾ? ಈ ರೀತಿ ಏನೋ ಒಂದು ಆಸೆ ಇರುತ್ತೆ. ತಪ್ಪಲ್ಲ, ಆಸೆ ಇಟ್ಕೊಳ್ಳೋದೇನು ತಪ್ಪಲ್ಲ. ಸೊ ಇಂಥ ಆಸೆ ಇದ್ದಾಗ ಮಕ್ಳಿಗೆ ಏನಾಗುತ್ತೆ, ಸೊ ಡೈಲಮಾ ಬರುತ್ತೆ. ಸೊ ಈ ರೀತಿ ಕನ್ಫ್ಯೂಷನ್ಸ್ ಆದಾಗ ಏನಂತ ಹೇಳುತ್ತೆ ಅಂದರೆ, ದೇ ಆಸ್ಕ್ ಯು ಟು ಸೆಲೆಕ್ಟ್ ದ ಚಾಯ್ಸ್ 2. ಚಾಯ್ಸ್ 2ನ ಸೆಲೆಕ್ಟ್ ಮಾಡಕ್ಕೆ ಹೇಳ್ತಾರೆ. ಚಾಯ್ಸ್ 2 ಏನಂತ ಹೇಳುತ್ತೆ ಅಂದರೆ, ಎಸ್, ನಿನಗೆ ಬಂದಿರೋದನ್ನು ಕೂಡ ನೀನು ಹೋಲ್ಡ್ ಮಾಡ್ಬೋದು. ಯು ಕ್ಯಾನ್ ಹೋಲ್ಡ್ ಇಟ್. ನೀನು ಏನು ಸೀಟ್ ಸಿಕ್ಕಿದೆ RV ಕಾಲೇಜಲ್ಲಿ ಇನ್ಫಾರ್ಮೇಷನ್ ಸೈನ್ಸ್, ಇದನ್ನ ಹೋಲ್ಡ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಏಮ್ ಫಾರ್ ಅ ಬೆಟರ್ ಸೀಟ್. ತಪ್ಪೇನಲ್ಲ ಇದು. ನೀನು ಏನು ಸೀಟ್ ಸಿಕ್ಕಿದೆ ಅದನ್ನ ಇಟ್ಕೊಂಡು ಬೆಟರ್ ಸೀಟ್ನ ಕೂಡ ನೀನು ಏಮ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಟ್ರೈ ಯೋರ್ ಲಕ್ ಸ್ಟಿಲ್ ಅಂತ ಹೇಳುತ್ತೆ. ಸೊ ಅದಕ್ಕೆ ಏನಂತ ಹೇಳುತ್ತೆ ಇದರಲ್ಲಿ, ಎಸ್, ಸೊ ಯು ಆರ್ ಸ್ಯಾಟಿಸ್ಫೈಡ್ ಬಟ್ ಸ್ಟಿಲ್ ಲುಕಿಂಗ್ ಫಾರ್ ಅ ಬೆಟರ್ ಕಾಲೇಜ್ ಆರ್ ಕೋರ್ಸ್. ಬೆಟರ್ ಕಾಲೇಜ್ ಕೂಡ ಆಗ್ಬೋದು, ಇಲ್ಲ ಕೋರ್ಸು ಕೂಡ ಆಗ್ಬೋದು. ಸೇಮ್ ಕಾಲೇಜಲ್ಲಿ ಬೆಟರ್ ಕೋರ್ಸು ಕೂಡ ನೀವು ಸಿಗ್ಬೋದು. ಸೊ ಇಲ್ಲೇನು ಮಾಡಬೇಕು, ಯು ನೀಡ್ ಟು ಪೇ ದ ಫೀಸ್. ಸುಮ್ಮನೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಬಿಟ್ರೆ ಆಗಲ್ಲ. ಯಾಕಂದರೆ ನಿಮ್ಮ ಪ್ರಕಾರ ಏನು, ನಾನು ಅಡ್ಮಿಷನ್ ಆಗೇ ಆಗ್ತೀನಿ, ನೋ ಡೌಟ್ ಇನ್ ಇಟ್. ಯಾಕಂದರೆ ಆಲ್ರೆಡಿ ಸೀಟ್ ಸಿಕ್ಕಿರೋದನ್ನ ನೀವು ಹೋಲ್ಡ್ ಮಾಡ್ತಾ ಇದ್ರಿ. ಇಟ್ ಮೀನ್ಸ್ ದಟ್ ಯು ಆರ್ ಲೈಕಿಂಗ್ ಟು ಟೇಕ್ ಅ ಸೀಟ್ ಥ್ರೂ KEA. ಹೌದಲ್ಲ? ಸೊ ಅದರಿಂದ ಏನಾಗುತ್ತೆ ಮಕ್ಕಳ, ನೀವು ಆ ಫೀಸ್ನ ಕಟ್ಟಲೇಬೇಕು. ಯಾವುದಕ್ಕೆ? ನಿಮ್ಗೆ ಯಾವ ಸೀಟ್ ಸಿಕ್ಕಿದೆ, ಯಾವ ಕೋರ್ಸ್ ಸಿಕ್ಕಿದೆ, ಯಾವ ಕಾಲೇಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಫೀಸ್ ಕಟ್ಟಲೇಬೇಕು. ನೋ ಡೌಟ್ ಇನ್ ಇಟ್. ಅರ್ಥ ಆಗ್ತಿದ್ಯಾ? ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಹೋಲ್ಡ್ ದ ಕಾಲೇಜ್. ಮೀನಿಂಗ್ ಏನು ಮಕ್ಕಳ ಚಾಯ್ಸ್ 2 ಅಂದರೆ, ಹೋಲ್ಡ್ ದ ಕಾಲೇಜ್ ಆ್ಯಂಡ್ ಕೋರ್ಸ್ ಅಲಾಟೆಡ್ ಆ್ಯಂಡ್ ಮೂವ್ ಟು ದ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ರಿ ಟು ಟ್ರೈ ಯೋರ್ ಲಕ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ. ನೋಟ್ ಏನು ನೋಟ್ ಇದು? ಇಫ್ ಯು ಸೆಲೆಕ್ಟ್ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದರೆ ಏನಾಗುತ್ತೆ, ಆಟೋಮೆಟಿಕಲಿ ದ ಕೋರ್ಸಸ್ ಬಿಲೋ ದ ಅಲಾಟೆಡ್ ಸೀಟ್ ವಿಲ್ ಗೆಟ್ ಡಿಲೀಟೆಡ್. ಅರ್ಥ ಆಗ್ತಿದ್ಯಾ? ಸೊ ನೀವೊಂದು 10 ಆಪ್ಷನ್ಸ್ ಅಷ್ಟೇ ಎಂಟ್ರಿ ಮಾಡಿದ್ದೀರಾ ಅಂತ ಅನ್ಕೊಳ್ಳೋಣ ಮಕ್ಕಳ. ಯಾಕಂದ್ರೆ 120 ಆಪ್ಷನ್ ನಾನು ಬರೆಯೋಕ್ಕಾಗಲ್ಲ ಇಲ್ಲಿ. ಸೊ 10 ಆಪ್ಷನ್ ಸೆಲೆಕ್ಟ್ ಮಾಡಿದಿರಿ. ಆರನೇ ಆಪ್ಷನ್ ಯಾವುದಿದೆ ಅದು ನಿಮ್ಗೆ ಸಿಕ್ಬಿಟ್ಟಿದೆ. ಬಟ್ ಇಲ್ಲಿ ಮೇಲ್ಗಡೆ 5 ಇರೋದು ಬೆಸ್ಟ್. ನಾನು ನಿಮ್ಗೆ ಸ್ಟಾರ್ಟಿಂಗೇ ಹೇಳಿದೆ ಏನಂತ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಬೆಸ್ಟ್ ಇಂದಾನೆ ನೀವು ಮೇಲ್ಗಡೆಯಿಂದ ಮಾಡ್ಕೊಳ್ತಾ ಬರಬೇಕು. ಅರ್ಥ ಆಗ್ತಿದೆಯಾ? ಅದನ್ನ ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ತಾ ಬರ್ಬೇಕು. ನಾನು ಬಿಗಿನಿಂಗ್ ಅಲ್ಲಿ ಹೇಳ್ದೇನೆ ನಿಮ್ಗೆ, ಹೌದಲ್ಲ? ಸೊ ಇಲ್ಲಿರೋದು ಇಷ್ಟೂ ಕೂಡ ಟಾಪ್ ಚೆನ್ನಾಗಿರೋದು. ನಿಮ್ಗೆ 6ನೇದು ಸಿಕ್ಕಿದೆ, ಬಟ್ ಇನ್ನೂ ಆಸೆ ಇದೆ. ಇಲ್ಲಿ ಮೇಲ್ಗಡೆ 5ರಲ್ಲಿ ಯಾವ್ದಾದ್ರು ಒಂದು ಸಿಕ್ಬಿಟ್ರೆ ನನಗೆ ಸಮಾಧಾನ ಅಂತ ಆಸೆ ಇರುತ್ತೆ. ಅದಕ್ಕೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ರೌಂಡ್ 2 ಬಂದಿರ್ತೀರಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿ ರೌಂಡ್ 2 ಬಂದಿರ್ತೀರಿ. ಈಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ ಅಪ್ ಟು 1 to 6 ತನಕ ಏನಾಗುತ್ತೆ, ದೀಸ್ ಕೋರ್ಸ್ ವಿಲ್ ಬಿ ಅವೈಲೇಬಲ್ ಫಾರ್ ಸೆಕೆಂಡ್ ರೌಂಡ್. ಹೌದು, ಇಲ್ಲಿಂದ ಇಲ್ಲಿವರೆಗೆ ನಿಮಗೆ ಸೆಕೆಂಡ್ ರೌಂಡಿಗೆ ಸಿಗುತ್ತೆ. ಯಾಕಂದ್ರೆ ಆಸೆ ಇರೋದೇ ಇಲ್ಲಲ್ವಾ, ರೈಟ್? ಬಟ್ ನಿಮ್ಗೆ ಅರ್ಥ ಏನು, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿಂದ ಅರ್ಥ ಏನು? ಅರ್ಥ ಇಷ್ಟೇ ಹೇಳುತ್ತೆ ಏನಂತಂದ್ರೆ, ಕೆಳಗಡೆ ಇರೋದನ್ನ ನಾನು ಇಗ್ನೋರ್ ಮಾಡ್ತೀನಿ, ಕೆಳಗಡೆ ಇರೋದು ನನಗೆ ಬೇಕಾಗಿಲ್ಲ, ಈ 6th ಮಂತ್ಗಿಂತ ಕೆಳಗಡೆ ಇರೋದು ಬೇಕಾಗಿಲ್ಲ, ಬಿಕಾಸ್ ಐ ಆಮ್ ಟ್ರೈಯಿಂಗ್ ಫಾರ್ ಅ ಬೆಟರ್ ಕೋರ್ಸ್ ಆರ್ ಬೆಟರ್ ಕಾಲೇಜ್. ಸೊ ಇಷ್ಟು ಮಾತ್ರ ಇರುತ್ತೆ. ಇಲ್ಲಿಂದ ಕೆಳಗಡೆಗೆ ತಾನೇ ಡಿಲೀಟ್ ಆಗಿಬಿಡುತ್ತೆ. ಈಗ ಗೊತ್ತಾಯ್ತಾ ನಾನು ಯಾಕೆ ನಿಮಗೆ ಪ್ರಯಾರಿಟಿ ವೈಸ್ ಮಾಡಿ ಅಂತ ಹೇಳಿದ್ದು? ಸಪೋಸ್ ನಿಮಗೆ 120 ಆಪ್ಷನ್ಸ್ನ ಫಿಲ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋಣ. ಎಷ್ಟೋ 75th ಏನೋ ಆಪ್ಷನ್ ಸಿಕ್ಬಿಡುತ್ತೆ ನಿಮಗೆ. ಸೊ 120 ಆಪ್ಷನ್ಸ್ನ ಇದು ಮಾಡಿದಾಗ ನಿಮಗೆ 75th ಏನೋ ಒಂದು ಆಪ್ಷನ್ ನಿಮಗೆ ಸಿಕ್ಬಿಡುತ್ತೆ. ಆಗೇನಾಗುತ್ತೆ, 76th ಆನ್ವರ್ಡ್ಸ್ ಡಿಲೀಟ್ ಆಗಿಬಿಡುತ್ತೆ. ಸೊ ಸೆಕೆಂಡ್ ರೌಂಡ್ಗೆ ಎಷ್ಟು ಆಪ್ಷನ್ಸ್ ಇರುತ್ತೆ ಈಗ ನಿಮಗೆ? 75, ಟಾಪ್ 75 ಆಪ್ಷನ್ಸ್ ಇಟ್ಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಿ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ನಿಮ್ಗೆ ಇರೋದೆಲ್ಲ ಮೇಲ್ಗಡೆ 75th ಮತ್ತೆ 75th ಮೇಲ್ಗಡೆ ಇರೋದೆಲ್ಲ ಏನಾಗುತ್ತೆ, ತುಂಬಾ ಚೆನ್ನಾಗಿರೋದೇನೆ. ಅಂಡ್ ಯಾವುದು ಸಿಕ್ಲಿಲ್ಲ ಅಂತಂದ್ರೆ, ಸಪೋಸ್ ನೀವು ಕೇಳ್ಬೋದು, ಸರ್ ಸೆಕೆಂಡ್ ರೌಂಡ್ ಅಲ್ಲಿ ನಾನು ಅನ್ಕೊಂಡಿದ್ದು ಸಿಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ, ಎಸ್, ಐ ಆಮ್ ಟೆಲಿಂಗ್ ಯು ಸ್ಟೂಡೆಂಟ್ಸ್, ನಿಮಗೆ 75th ಒನ್ ಏನಿದೆ ಬ್ಲಾಕ್ ಮಾಡಿದಿರಿ, ಅದಂತೂ ಸಿಕ್ಕೇ ಸಿಗುತ್ತೆ, ನೋ ಡೌಟ್ ಇನ್ ಇಟ್. ಮತ್ತೆ ರಿಪೀಟ್ ಮಾಡ್ತೀನಿ,
ನೀವು ರೌಂಡ್ 1 ಅಲ್ಲಿ 75th ಆಪ್ಷನ್ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ನೀವು 120 ಆಪ್ಷನ್ಸ್ನ ಫಿಲ್ ಮಾಡಿದಿರಿ, 75th ಆಪ್ಷನ್ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ಮೇಲೆ 76 ಡಿಲೀಟ್ ಆಗುತ್ತೆ. 1 to 75 ಆಪ್ಷನ್ಸ್ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತೀರಿ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ, ಅಂದರೆ 1 to 74 ಏನು ಬೆಸ್ಟ್ ಇತ್ತು, ಆದರೆ ನಿಮ್ಗೆ ಯಾವುದೋ ಒಂದು ಸಿಕ್ಲಿಲ್ಲ ಅಂತ ಅನ್ಕೊಳ್ಳಿ. ಬಟ್ ಯೋಚನೆ ಮಾಡಬೇಡಿ, ಇದಂತೂ ನಿಮ್ಮ ಹೆಸರಿಗೆ ಬುಕ್ ಆಗೋಗಿದೆ. ಅದಕ್ಕೆ ಹೇಳಿದಲ್ಲ ಫೀಸ್ ಕಟ್ಟಬೇಕಂತ. ಫೀಸ್ ಕಟ್ಟಿದ್ಮೇಲೆ ಬುಕ್ ಆಗೋಗಿದೆ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್. ಸೊ ಈಗ ಮಕ್ಕಳ ಬರುತ್ತೆ ಚಾಯ್ಸ್ 3. ಚಾಯ್ಸ್ 3 ಅಂದರೆ ಏನು? ಚಾಯ್ಸ್ 3 ಅಂದರೆ ಏನಂತಂದರೆ, ಎಸ್, ನಿಮಗೆ ಸಿಕ್ಕಿದೆ ಯಾವುದೋ ಒಂದು ಕಾಲೇಜು, ಯಾವುದೋ ಒಂದು ಸೀಟ್ ಸಿಕ್ಕಿದೆ, ಯಾವುದೋ ಒಂದು ಕೋರ್ಸ್ ಸಿಕ್ಕಿದೆ. ಬಟ್ ರಿಸಲ್ಟ್ ಅಂದರೆ ಫಸ್ಟ್ ರೌಂಡ್ ಆದಮೇಲೆ ನಿಮ್ಗೆ ಅನ್ನಿಸ್ತಿದೆ, ಯಾಕೋ ಈ ಕಾಲೇಜ್ ಮತ್ತು ಕೋರ್ಸ್ ಚೆನ್ನಾಗಿಲ್ವಲ್ಲ. ಏನೋ ಇನ್ಫಾರ್ಮೇಷನ್ ಆಮೇಲೆ ಸಿಕ್ಕುತ್ತೆ ಆ ಕಾಲೇಜ್ ಮತ್ತು ಆ ಕೋರ್ಸ್ ಬಗ್ಗೆ ನೆಗೆಟಿವ್ನೋ, ಅಥವಾ ನಿಮ್ಗೆ ಯಾವುದೋ ಒಂದು ಬೇರೆ ಊರಲ್ಲಿ ಇರುತ್ತೆ, ಆ ಊರಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತನೋ. ಸೊ ಏನೋ ಕಾರಣಗಳಿಗೆ ನಿಮ್ಗೆ ಅನ್ಸುತ್ತೆ, ಎಸ್ ಈ ಸೀಟ್ ನನಗೆ ಬೇಡ, ನನಗೆ ಈ ಸೀಟ್ ಸಿಕ್ಕಿದೆ, ಏನು ಬೇಡ, ಇದನ್ನ ಬಿಟ್ಟು ಇನ್ನು ಯಾವುದೇ ಸಿಕ್ಕಿದ್ರು ಓಕೆ ಅಂತ ಅನ್ಸಿದ್ರೆ ಯು ಕ್ಯಾನ್ ಚೂಸ್ ಚಾಯ್ಸ್ 3. ನಿಮ್ಗೆ ಏನು ಸಿಕ್ಕಿದೆ ಅದನ್ನ ಬೇಡ ಅಂತಂದ್ರೆ ಮಾತ್ರ. ಸೊ ಇಲ್ಲೇನಾಗುತ್ತೆ, ನಾಟ್ ಎಟ್ ಆಲ್ ಸ್ಯಾಟಿಸ್ಫೈಡ್. ಆ ಸೀಟ್ ಸಿಕ್ಕಿರೋದು ನಿಮ್ಗೆ ಖುಷಿನೇ ಇಲ್ಲ, ಸಮಾಧಾನನೇ ಇಲ್ಲ ಅಂದಾಗ ಮಾತ್ರ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಿ. ದ ಕಾಲೇಜ್ ವಿಚ್ ವಾಸ್ ಅಲಾಟೆಡ್ ವಿಲ್ ಗೆಟ್ ಆಟೋಮೆಟಿಕಲಿ ಡಿಲೀಟೆಡ್. ಯಾವುದು? ಯಾಕಂದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆ ಕೋರ್ಸ್ ಜೊತೆ. ಸೊ ಅದಕ್ಕೆ ಕಾಲೇಜ್ ಮತ್ತೆ ಕೋರ್ಸ್ ಯಾವ್ದು ಸೆಲೆಕ್ಟ್ ಆಗಿತ್ತು ಆ ಪರ್ಟಿಕ್ಯುಲರ್ ಆಪ್ಷನ್ ಡಿಲೀಟ್ ಆಗಿಬಿಡುತ್ತೆ. ಓಕೆ. ಆ್ಯಂಡ್ ವಿಲ್ ನಾಟ್ ಬಿ ಅವೈಲಬಲ್ ಫಾರ್ ದ ಸೆಕೆಂಡ್ ರೌಂಡ್. ಯಾವುದೇ ಕಾರಣಕ್ಕೂ ಅವೈಲಬಲ್ ಇರೋದಿಲ್ಲ. ಯಾವುದು? ಅದೊಂದು ಮಾತ್ರ. 1 to 10 ಇತ್ತಂತಂದ್ರೆ, ಸಪೋಸ್ ಇಲ್ಲಿ 1 2 3 4 5 6 7 8 9 10 ಅಂತ ಇತ್ತು, ನಿಮಗೆ ಇದು ಆಪ್ಷನ್ ಆಗಿದೆ, ಇದು ಸಿಕ್ಕಿದೆ. ಓಕೆ. ಬಟ್ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡೋದ್ರಿಂದ, ಸೊ ಬೈ ಸೆಲೆಕ್ಟಿಂಗ್ ಚಾಯ್ಸ್ 3 ಸ್ಟೂಡೆಂಟ್ಸ್, ದಿಸ್ ಗೆಟ್ಸ್ ಆಟೋಮೆಟಿಕಲಿ ಡಿಲೀಟೆಡ್. ಇದೊಂದು ಮಾತ್ರ ಡಿಲೀಟ್ ಆಗುತ್ತೆ, ಇನ್ನೆಲ್ಲವೂ ಕೂಡ ಹಂಗೆ ಇರುತ್ತೆ. ಇನ್ನು ಉಳಿದಿರೋದೆಲ್ಲ ಕೂಡ ಹಂಗೆ ಇರುತ್ತೆ, ಇದೊಂದು ಮಾತ್ರ ನಿಮಗೆ ಡಿಲೀಟ್ ಆಗೋದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ. ಇನ್ನು ಉಳಿದಿರೋ 9 ಆಪ್ಷನ್, ಯಾಕಂದ್ರೆ ಇದೊಂದು ಡಿಲೀಟ್ ಆಗೋಯ್ತಲ್ಲ, ಇನ್ನು ಉಳಿದಿರೋ 9 ಆಪ್ಷನ್ ಇಟ್ಕೊಂಡು ನೀವೇನು ಮಾಡ್ತೀರಿ, ಸೆಕೆಂಡ್ ರೌಂಡ್ಗೆ ಹೋಗ್ತೀರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಯು ಆರ್ ನಾಟ್ ಹೋಲ್ಡಿಂಗ್ ದ ಸೀಟ್ ಅಲಾಟೆಡ್. ಇಲ್ಲಿ ಏನು ಮಾಡ್ತಾ ಇದ್ದೀರಿ, ಸಿಕ್ಕಿರೋದನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಿ. ಬಟ್ ನೆನ್ಪಿರ್ಲಿ ಸೆಕೆಂಡ್ ರೌಂಡಲ್ಲಿ ಯಾವುದೂ ಕೂಡ ನಿಮಗೆ ಅಲಾಟ್ ಆಗಲಿಲ್ಲ ಅಂತಂದ್ರೆ ಆಗ ಸಿಕ್ಕಿರೋದನ್ನು ಕೂಡ ಬಿಟ್ಬಿಟ್ಟಿದ್ದೀರಿ ಅಂತ ಅರ್ಥ. ಸಿಕ್ಕಿರೋದನ್ನು ಕೂಡ ಬಿಟ್ಟಿರೋದ್ರಿಂದ there is a high chance that you are means you might not get the seat in the second round also. Chances are there. ಅರ್ಥ ಆಗ್ತಿದೆಯಾ? ಯಾಕೆ ಅಂತಂದ್ರೆ ನೋಡಿ, ತುಂಬಾ ಜನ ಫಸ್ಟ್ ರೌಂಡ್ ಆಗ್ತಿದ್ದಂಗೆ ಅಡ್ಮಿಷನ್ ಆಗ್ಬಿಡ್ತಾರೆ. ಸೊ ಸೀಟ್ಸ್ ಅವೈಲಬಿಲಿಟಿ ಕಡಿಮೆ ಇರುತ್ತೆ ಸೆಕೆಂಡ್ ರೌಂಡ್ಗೆ. ಅರ್ಥ ಆಗ್ತದೆಯಾ? ಚಾಯ್ಸ್ 1 ತಗೊಂಡೆ ತುಂಬಾ ಜನ ಸೆಲೆಕ್ಟ್ ಆಗಿರ್ತಾರೆ, ಆ್ಯಂಡ್ ಚಾಯ್ಸ್ 2 ತಗೊಂಡಿರ್ತಾರಲ್ಲ. ಸೊ ಚಾಯ್ಸ್ 2 ಅವ್ರಿಗೆ ಬೆಸ್ಟ್ ಕಾಲೇಜಸ್ ಸಿಕ್ಕಿದೆ ಅಂತಂದ್ರೆ ಆ್ಯಂಡ್ ಅವ್ರು ಅಡ್ಮಿಷನ್ ಆಗಿದ್ರೆ ಮಾತ್ರ ನಿಮಗೆ ಅದು ಕಾಣಿಸಕ್ಕೆ ಸಾಧ್ಯ ಇರೋದು ನಿಮಗೆ. ಆ್ಯಂಡ್ ಅವ್ರು ಆಲ್ರೆಡಿ ಓಲ್ಡ್ ಮಾಡಿ ಹೋಗಿರ್ತಾರಲ್ವ ಚಾಯ್ಸ್ 2, ಅದು ಕೂಡ ನಿಮಗೆ ಆಪ್ಷನಲ್ಲಿ ಸಿಗೋದಿಲ್ಲ ಮಕ್ಕಳ. ಅದು ರೌಂಡ್ 3ಗೆ ಮಾತ್ರ ಸಿಗೋದು. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಯಾವುದೋ ಒಂದು ಸೀಟ್ ಸಿಕ್ಕಿದೆ, ಅದನ್ನ ಓಲ್ಡ್ ಮಾಡಿ ಅವರು ಏನು ಮಾಡ್ತಾ ಇರ್ತಾರೆ, ಅವರು ಫೀಸ್ ಕಟ್ಬಿಟ್ಟಿರ್ತಾರೆ, ಆ್ಯಂಡ್ ಅವರು ಸೆಕೆಂಡ್ ರೌಂಡ್ ಬಂದಿರ್ತಾರೆ, ಆ್ಯಂಡ್ ಆಪ್ಷನ್ ಕೂಡ ನಿಮಗೆ ಕಾಣಿಸೋದಿಲ್ಲ. ಸೊ ನಿಮಗೆ ಏನಾಗುತ್ತೆ, ನಂಬರ್ ಆಫ್ ಆಪ್ಷನ್ಸ್ ಅವೈಲಬಲ್ ವಿಲ್ ಬಿಕಮ್ ಲೆಸ್. ತುಂಬಾನೇ ಕಡಿಮೆ ಆಗ್ತಾ ಬರುತ್ತೆ, ಯಾಕಂದರೆ ಜಾಸ್ತಿ ಜನ ಮಕ್ಕಳು ಅಡ್ಮಿಷನ್ಸ್ ಆಗೋಗಿರ್ತಾರೆ. ಸೊ ಸೆಕೆಂಡ್ ರೌಂಡಿಗೆ ಬಂದಾಗ ನಿಮಗೆ ಇರೋ ಸೀಟ್ ಕೂಡ ಸಿಗದೇ ಇರೋ ಚಾನ್ಸಸ್ ಇರುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದೇನಂತಂದ್ರೆ, ಡೋಂಟ್ ಗೋ ವಿತ್ ಚಾಯ್ಸ್ 3, ಗೋ ವಿತ್ ಚಾಯ್ಸ್ 2. ಡೋಂಟ್ ಗೋ ವಿತ್ ಚಾಯ್ಸ್ 3. ಯಾವುದೋ ಒಂದು ನಿಮ್ಮ ಹೆಸರಿಗೆ ಒಂದು ಸೀಟ್ ಬುಕ್ ಆಗಿದ್ರೆ ಒಳ್ಳೇದು. ದಟ್ ಈಸ್ ವೆರಿ 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 ಗುಡ್. ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡಿದಾಗ ನಿರಾಸೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಸೊ ಫೈನ್. ಚಾಯ್ಸ್ 4 ಅಂದ್ರೆ ಏನು? ಆಗ ಅನ್ಸ್ಬಿಟ್ಟಿರುತ್ತೆ ನಿಮಗೆ ಇಂಜಿನಿಯರಿಂಗ್ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಆಗ ಹೇಳ್ತೀರಿ, ನನಗೂ ಇಂಜಿನಿಯರಿಂಗು ಬೇಡ, ನಾನು ಯಾವುದೋ ಬೇರೆ ಕೋರ್ಸ್ ಮಾಡ್ಕೊಳ್ತೀನಿ ಅಂತೇಳಿ KEAಗೆ ಒಂದು ದೊಡ್ಡ ನಮಸ್ಕಾರ ಮಾಡಿ, ನನಗೂ ನಿಮಗೂ ತಂಟೆ ಬೇಡ ಅಂತ ಹೇಳ್ಬಿಟ್ಟು ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಹೊರಟ್ಬಿಡ್ತೀರಿ. ಅರ್ಥ ಆಗ್ತಿದ್ಯಾ? ಈ ಥರ ಮಾಡೋದು ಒಳ್ಳೇದು. ಸುಮ್ಮನೆ ಖಾಲಿ ಅಂತೂ ಕೂರಬೇಡಿ, ದಯವಿಟ್ಟು ಈ ಕೆಲಸ ಮಾಡಿ. ಯಾಕೆ ಅಂತ ಫ್ಯೂಚರಲ್ಲಿ ಹೇಳ್ತೀರಿ, ಕೇಳಿಸ್ಕೊಳ್ಳಿ. ಓಕೆ. ಸೊ ನಿಮ್ಗೆ ಯಾವುದೂ ಇಷ್ಟ ಆಗಲಿಲ್ಲ ಕೋರ್ಸ್, ನಿಮಗೆ ತಂಟೆನೇ ಬೇಡ ಅಂತ ಈ ವರ್ಷ ಏನಾದರೂ ಅನ್ಸಿದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದಿನ ವರ್ಷ ಏನಾದರೂ ನಿಮಗೆ ಅನ್ಸಿದ್ರೆ, ನಾನು ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಅನ್ಸಿದ್ರೆ KCET ಎಕ್ಸಾಮ್ನ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ಇನ್ನೊಂದು ಆಪ್ಷನ್ ಅವೈಲಬಲ್ ಇರುತ್ತೆ. ಇಲ್ಲಾಂದರೆ ಆಪ್ಷನ್ ಅವೈಲಬಲ್ ಇರೋದಿಲ್ಲ. ಮತ್ತೆ ನೀವು KCET ಎಕ್ಸಾಮ್ ಬರೀಬೇಕು ಅಂತಂದ್ರೂ ಕೂಡ ಸಿಗೋದಿಲ್ಲ. ಅದಕ್ಕೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ನನಗೆ ಯಾವುದೇ ರೀತಿ ಸೀಟ್ ಬೇಡ ಅಂದರೆ ದಯವಿಟ್ಟು ಚಾಯ್ಸ್ 4ನ ಸೆಲೆಕ್ಟ್ ಮಾಡಿ ಹೋಗಿ. ಮುಂದೇನಾದರೂ ಲೈಫಲ್ಲಿ ನಿಮ್ಗೆ ಅನ್ಸಿದ್ರೆ ಮತ್ತೆ ಇಂಜಿನಿಯರಿಂಗ್ ಮಾಡಬೇಕಂತ ಅಟ್ಲೀಸ್ಟ್ ಬಂದು KCET ಎಕ್ಸಾಮ್ ಬರಿಬೋದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ. ಸೊ ನೆಕ್ಸ್ಟ್ ಬರ್ತೀನಿ. ಎಸ್, ನೋಟ್ ಏನಂತ, ಇಫ್ ಯು ಸೆಲೆಕ್ಟ್ ಚಾಯ್ಸ್ 2, ಸಮರಿ ಹೇಳ್ತಾ ಇದ್ದೀನಿ ಮಕ್ಕಳ, ಏನಂತ ಆಗುತ್ತೆ, ದ ಕಾಲೇಜಸ್ ಆ್ಯಂಡ್ ಕೋರ್ಸಸ್ ಬಿಲೋ
ದ ಅಲಾಟೆಡ್ ಸೀಟ್ ವಿಲ್ ನಾಟ್ ಬಿ ಅವೈಲಬಲ್ ಫಾರ್ ಸೆಕೆಂಡ್ ರೌಂಡ್. ಹೇಳ್ದೆ ಅಲ್ವಾ, ನಿಮ್ಗೇನು 6th one ಸಿಕ್ಕಿದೆ, 10th ಆಪ್ಷನಲ್ಲಿ 6th one ಸಿಕ್ಕಿದೆ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, 6th one ಮತ್ತು ಅದಕ್ಕಿಂತ ಮೇಲ್ಗಡೆ ಇರೋದು ಮಾತ್ರ ರೌಂಡ್ 2 ಸಿಗುತ್ತೆ. 7th, 8th, 9th, 10th ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. I hope this is clear. Next, if you select choice 3, only the option that is college and course, ಯಾವ ಕಾಲೇಜ್ ಮತ್ತು ಯಾವ ಕೋರ್ಸ್ ಸೆಲೆಕ್ಟ್ ಮಾಡಿದ್ರಿ ಅದು ಮಾತ್ರ ಡಿಲೀಟ್ ಆಗುತ್ತೆ. ಉಳಿದಿರೋ ಅಷ್ಟು ಆಪ್ಷನ್ ಇಟ್ಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಿ. I hope this is clear again. Fine. Next, in round 2, you cannot add any new college and course. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಏನು ನೀವು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆ್ಯಡ್ ಮಾಡಿದ್ರಿ ಅಲ್ವಾ, ಮಾಕ್ ಅಲಾಟ್ ಆದಮೇಲೆ ಆ್ಯಡ್ ಮಾಡಿದ್ರಲ್ಲ, ಅದನ್ನ ರೌಂಡ್ 1 ಆದಮೇಲೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಮಾಡ್ಬೋದು, ಎಸ್ ಯು ಕ್ಯಾನ್ ಜಸ್ಟ್ ಮಾಡಿಫೈ. ಆ ಲಿಸ್ಟ್ ಏನಿರುತ್ತೆ ಮಕ್ಕಳ ಅದನ್ನ ಮೇಲೆ ಕೆಳಗಡೆ ಮಾಡ್ಬೋದು, ಮತ್ತೆ ಡಿಲೀಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಡಿಲೀಟ್ ಮಾಡ್ಬೋದು, ಇಲ್ಲ ರೀಅರೇಂಜ್ ಮಾಡ್ಬೋದು, ಅಷ್ಟೇ ಆಗೋದು. ಸೊ ಯಾವುದೇ ಕಾರಣಕ್ಕೂ ಮತ್ತೆ ಏನು ಮಾಡೋಕ್ಕಾಗಲ್ಲ, ನೀವು ಆ್ಯಡ್ ಮಾಡೋದಕ್ಕಾಗಲ್ಲ. ಆ್ಯಡಿಂಗ್ ಇಸ್ ಪಾಸಿಬಲ್ ಓನ್ಲಿ ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ಫಾರ್ ಸೆಕೆಂಡ್ ರೌಂಡ್ ದೆರ್ ಇಸ್ ನೋ ಮಾಕ್ ಅಲಾಟ್ಮೆಂಟ್. ಸೊ ಸರ್ ಫಸ್ಟ್ ರೌಂಡ್ಗೆ ಮಾಕ್ ಅಲಾಟ್ಮೆಂಟ್ ಕೊಟ್ಟಿದ್ರಲ್ಲ ಸರ್, ಸೆಕೆಂಡ್ ರೌಂಡ್ ಕೊಡ್ತೀರಾ? ಕೊಡೋದಿಲ್ಲ. ಸೆಕೆಂಡ್ ರೌಂಡ್ಗೆ ದೆರ್ ಇಸ್ ನೋ ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟ್ ಆಗೋದು ಒಂದೇ ಸಲ. ಓಕೆನಾ? ಸೊ ನಾವು ಸ್ಟೂಡೆಂಟ್ಸ್ ಕಮಿಂಗ್ ಟು ದ ರೌಂಡ್ 2. ಎಸ್, ರೌಂಡ್ 2 ಬರೋಣ. ಇನ್ನೇನು ಬೇಗ ಆಗ್ಬಿಡುತ್ಕೊಂಡ್ರೆ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ರೌಂಡ್ 2 ಅಲ್ಲಿ ಏನು ಹೇಳುತ್ತೆ, ಚಾಯ್ಸ್ 1. ಚಾಯ್ಸ್ 1 ಇಸ್ ಸೇಮ್ ಆಸ್ ಚಾಯ್ಸ್ 1 ಆಫ್ ರೌಂಡ್ 1. ರೌಂಡ್ 1 ಅಲ್ಲಿ ಏನಾಗಿತ್ತು ಮಕ್ಕಳು, ಅದೇ ರೀತಿ. ಅಂದರೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇಲ್ಲಿ ಇನ್ನೇನು ಮುಂದೆ ನಾನು ನೋಡಕ್ಕೆ ಹೋಗಲ್ಲ, ಜಸ್ಟ್ ಹೋಗ್ಬಿಟ್ಟು ಫೀಸ್ ಕಟ್ಬಿಡ್ತೀನಿ ಕಾಲೇಜಲ್ಲಿ. ಎಸ್, ಸೇಮ್ ಕೆಲಸ. ಅಡ್ಮಿಷನ್ ಆರ್ಡರ್ ತೊಗೊಳ್ತೀರಿ, ಫೀಸ್ ಕಟ್ತೀರಿ, ಮತ್ತೆ KEA ಪೋರ್ಟಲ್ಗೆ ಬಂದು ಥ್ಯಾಂಕ್ಸ್ ಅಂತ ಹೇಳಿ KEAಗೆ ನನಗೆ ಸಬ್ಮಿಟ್ ಅಂತ ಓದ್ಬಿಟ್ಟು ಕಾಲೇಜ್ ಹೋಗಿ ಓದಕ್ಕೆ ಶುರು ಮಾಡ್ತೀರಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ರೌಂಡ್ 2 ಚಾಯ್ಸ್ 1. ಓಕೆ, ಸೊ ನೆಕ್ಸ್ಟ್ ಏನು ಚಾಯ್ಸ್ 2. ಚಾಯ್ಸ್ 2 ಏನಂತ ಹೇಳುತ್ತೆ, ಇದರಲ್ಲಿ ಯು ವಿಲ್ ಹೋಲ್ಡ್ ದ ಅಲಾಟೆಡ್ ಸೀಟ್. ಸೇಮ್ ಅಲ್ಲಿ ಏನಾಗಿತ್ತು ಅದೇ ರೀತಿ ಆ ಸೀಟ್ನ ಹೋಲ್ಡ್ ಮಾಡ್ತೀರಿ. ಓಕೆ, ಯು ನೀಡ್ ಟು ಪೇ ದ ಫೀಸ್ ನಾವು, ಸೇಮ್ ಥಿಂಗ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಆಗಲೇ ನೋಡಿ, ಆಗ ಏನಾಗಿರುತ್ತೆ, ಯಾವುದೋ ಬೇರೆ ಕಾಲೇಜಿಗೆ ಫೀಸ್ ಕಟ್ಟಿರ್ತೀರಾ ಅಂತ ಅನ್ಕೊಳ್ಳಿ, ಟ್ರಾನ್ಸ್ಫರ್ ಆಗುತ್ತೆ. ಡೋಂಟ್ ವರಿ, ಅದು ಟ್ರಾನ್ಸ್ಫರ್ ಆಗುತ್ತೆ. KEA ಇಂದನೇ ಕೂಡ ಅದು ಟ್ರಾನ್ಸ್ಫರ್ ಆಗುತ್ತೆ. ನೋ ನೀಡ್ ಟು ಬಾದರ್. ಸೊ 2 ಸಲ ಮತ್ತೆ ಕಟ್ಟೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ನೆಕ್ಸ್ಟ್, ಡು ನಾಟ್ ಜಾಯಿನ್ ಕಾಲೇಜ್. ಹೌದು, ಖಂಡಿತ ಕಾಲೇಜ್ ಜಾಯ್ನ್ ಆಗಲ್ಲ, ಯಾಕಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಾ ಇದ್ದೀರಿ. ಸೊ ನೀವೇನು ಮಾಡ್ತೀರಿ ಈಗ, ಯು ಆರ್ ಗೋಯಿಂಗ್ ಫಾರ್ ವಾಟ್, ಅ ಬೆಟರ್ ಕಾಲೇಜ್ ಅಗೇನ್. ಮತ್ತೆ ಬೆಟರ್ ಕಾಲೇಜ್ಗೆ ಹೋಗ್ತಾ ಇದ್ರಿ. ಬಟ್ ಮಾಡಬೇಡಿ ಕಣ್ರು, ಈ ಕೆಲಸ ದಯವಿಟ್ಟು ಮಾಡಬೇಡಿ. ರೌಂಡ್ 2 ಅಲ್ಲಿ ಯಾವ್ದು ಸಿಗುತ್ತೆ ಅದನ್ನು ತೊಗೊಂಡ್ಬಿಡ್ರು. ಸುಮ್ಮನೆ ಎಡಿತಾ ಬಂದರೆ ಏನಾಗುತ್ತೆ, ನಿಮ್ಗೆ ಇರೋಷ್ಟು ಆಪ್ಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಫೈನ್. ಸೊ ನೆಕ್ಸ್ಟ್, ವೆಯ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಬೈ ಹೋಲ್ಡಿಂಗ್ ದ ಸೀಟ್. ಎನಿಯೌ ಯು ಆರ್ ಹೋಲ್ಡಿಂಗ್ ದ ಸೀಟ್. ಹೌದು, ನೀವು ಕೇಳ್ಬೋದು, ಸರ್ ಯಾಕೆ ಸರ್ ವೆಯ್ಟ್ ಮಾಡಬೇಡಿ ಅಂತ ಹೇಳ್ತೀರಿ, ಹೆಂಗಿದ್ರು ಒಂದು ಸೀಟ್ ಸಿಕ್ಕಿದೆಯಲ್ಲ. ಆಯ್ತಪ್ಪ, ಸರಿ, ನಿಮ್ಗೆ ಹೆಂಗಿದ್ರು ಒಂದು ಸೀಟ್ ಸಿಕ್ಕಿದೆ, ಅದು ನಿಮ್ಮ ಹೆಸರಿಗೆ ಆಲ್ರೆಡಿ ಬುಕ್ ಆಗೋಗಿದೆ, ಹೌದಲ್ವಾ? ಸೊ ಓಕೆ, ಯು ಆರ್ ಇನ್ ದ ಸೇಫರ್ ಸೈಡ್. ಆಯಿತು, ಟ್ರೈ ಮಾಡಿ ಲೆಕ್ಕಗೆ, ಯಾರು ಬೇಡ ಅಂತಂತಾರೆ. ಬಟ್ ನೀವು ಕಾಲೇಜ್ಗೆ ಹೋಗಿ ಓದೋಕೆ ಶುರು ಮಾಡಿದ್ರು ಓಕೆನೆ. ಯಾವುದೋ ಒಂದು ಕಾಲೇಜಿಗೆ ಸಿಕ್ಬಿಟ್ಟು ಕೆಲವು ಟೈಮಲ್ಲಿ ಏನಾಗುತ್ತೆ, ಕಾಲೇಜ್ ಬೇಗನೆ ಶುರು ಮಾಡಿಬಿಡ್ತಾರೆ. ಅಂದರೆ ಆಫ್ಟರ್ ರೌಂಡ್ 2 ಇಟ್ಸೆಲ್ಫ್ ದೇ ಸ್ಟಾರ್ಟ್ ದ ಕಾಲೇಜ್. ಈ ಸಲ ಏನೋ ಹೇಳ್ತಿದ್ದಾರೆ, ಇಲ್ಲ ಎಲ್ಲ ರೌಂಡ್ ಮುಗಿದ ಮೇಲೆ ಒಟ್ಟಿಗೆ ಕಾಲೇಜ್ ಶುರು ಮಾಡೋದು ಅಂತ. ಆ ರೀತಿ ಆದರೆ ಒಳ್ಳೇದು. ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದ ಮೇಲೆ ನೀವು ಹೋಗ್ಬೋದು. ಇಲ್ಲ ಅಂದರೆ ಕೆಲವು ಟೈಮಲ್ಲಿ ರೌಂಡ್ 2 ಆಗ್ತಿದ್ದಂಗೆ ಕಾಲೇಜ್ ಶುರು ಮಾಡಿಬಿಡ್ತಾರೆ. ಆ ಕಾರಣಕ್ಕೂ ಹೇಳ್ತೀರ, ಅಟ್ಲೀಸ್ಟ್ ಓರಿಯೆಂಟೇಷನ್ ಶುರು ಆಗಿಬಿಡುತ್ತೆ. ಓರಿಯೆಂಟೇಷನ್ ಮಿಸ್ ಮಾಡ್ಕೊಂಡ್ರು ಕೂಡ ನೀವು ಫ್ರೆಂಡ್ಸ್ ಮಿಸ್ ಮಾಡ್ಕೊಳ್ತೀರಿ, ಅಲ್ಲಿರೋ ಫನ್ ರಿಲೇಟೆಡ್ ಥಿಂಗ್ಸ್ನ ಮಿಸ್ ಮಾಡ್ಕೊಳ್ತೀರಿ. ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಓರಿಯೆಂಟೇಷನ್ನ ಕೂಡ ಅಟೆಂಡ್ ಮಾಡಿ. ಇಟ್ ವಿಲ್ ಬಿ ವೆರಿ ವೆರಿ ಫನ್. 15 ದಿನ ಏನಿದೆ ಮಕ್ಕಳ, ಆ ಲೈಫ್ ನಿಮಗೆ ಮತ್ತೆ 4 ವರ್ಷ ಸಿಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಆ ಕಾರಣಕ್ಕೆ ಹೇಳ್ತಾ ಇರೋದು ಅಷ್ಟೇ. ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ, ಎಸ್, ಸೊ ಚಾಯ್ಸ್ 3ಗೆ ಬರೋಣ. ಸೊ ಚಾಯ್ಸ್ 2 ಗೊತ್ತಾಯ್ತಲ್ಲ, ಸೇಮ್ ಆಸ್ ರೌಂಡ್ 1 ಚಾಯ್ಸ್ 2. ಸೊ ನಿಮ್ಗೆ ಅದೇನು ಸೀಟ್ ಸಿಕ್ಕಿದೆ ಮಕ್ಕಳ, ಅದನ್ನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಿ. ಸೊ ಕೆಳಗಡೆ ಇರೋದು ಮತ್ತೆ ಡಿಲೀಟ್ ಆಗಿಬಿಡುತ್ತೆ, ಮೇಲ್ಗಡೆ ಅದು ಮತ್ತೆ ಮೇಲ್ಗಡೆ ಇರೋದು ಮಾತ್ರ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಈಗ 1 to 6 ಇತ್ತು, ನಿಮ್ಗೆ ಯಾವುದೋ 3rd ಕಾಲೇಜ್ ಸಿಕ್ಕಿದೆ. 1 to 6 ಇತ್ತು, ಯಾವುದು 1 to 6 ಇತ್ತು. ಸೊ ನಿಮಗೆ 1 to 10 ಇತ್ತು, 6th one ಸಿಕ್ಕಿತ್ತು. ಆಗ 7, 8, 9, 10 ಡಿಲೀಟ್ ಆಗೋಯ್ತು, ಯಾವುದು ರೌಂಡ್ 1 ಆದಮೇಲೆ. ಈಗ ನಿಮ್ಗೆ ಇರೋದು 1 to 6 ಅಷ್ಟೇ. ಈಗ ಏನಾಗಿದೆ, 3rd ಕಾಲೇಜ್ ಯಾವುದೋ ಸಿಕ್ಕಿದೆ. ನೀವು ಇನ್ನೂ ಫಸ್ಟ್ ಅಥವಾ ಸೆಕೆಂಡ್ ಸಿಗುತ್ತಾ ಅಂತ ತಿಳ್ಕೊಂಡು ಟ್ರೈ ಮಾಡ್ತಾ ಇದ್ದೀರಿ. ಈಗ ಏನಾಗುತ್ತೆ, 4, 5, 6 ಡಿಲೀಟ್ ಆಗೋಯ್ತು. ನಿಮ್ಗೆ ಉಳ್ಕೊಂಡಿರೋದು ಈಗ 3 ಆಪ್ಷನ್. ಆ ರೀತಿ ಆಗುತ್ತೆ. ಓಕೆ, ಫೈನ್. ಸೊ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ, ಚಾಯ್ಸ್ 3 ಸೇಮ್ ಆಸ್ ರೌಂಡ್ 1. ರೌಂಡ್ 1 ಅಲ್ಲಿ ನಿಂತ ಮಕ್ಕಳು ಅದೇ ರೀತಿ ಆಗುತ್ತೆ. ಓಕೆ, ಸೊ ಏನಾಗುತ್ತೆ, ನಿಮ್ಗೆ ಸಿಕ್ಕಿರೋ ಆಪ್ಷನ್ನ ಡಿಲೀಟ್ ಮಾಡಿಬಿಡುತ್ತೆ, ಇನ್ನು ಉಳಿದಿರೋ ಆಪ್ಷನ್ ಎಲ್ಲನೂ ಕೂಡ ಇಟ್ಕೊಂಡು ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಚಾಯ್ಸ್ 4, ಐ ಆಮ್ ಕ್ವಿಟಿಂಗ್ ದ ಕೌನ್ಸಿಲಿಂಗ್ ಪ್ರೊಸೆಸ್. ಸೇಮ್, ನನಗೆ ಈಗ ತಂಟೆ ಬೇಡ ಅಂತ ಅನ್ಸ್ಬೋದು ನಿಮಗೆ, ಅಥವಾ ಬೇರೆ ಯಾವುದೋ ಯೂನಿವರ್ಸಿಟಿಲಿ ಸೀಟ್ ಸಿಕ್ಕಿರ್ಬೋದು ನಿಮಗೆ.
ಓಕೆ, ಬೇರೆ ಯಾವುದೋ ಯೂನಿವರ್ಸಿಟಿ ಅಥವಾ ಬೇರೆ ಯಾವುದೋ ಒಂದು ಕೋರ್ಸ್ ಸಿಕ್ಕಿರ್ಬೋದು ನಿಮಗೆ. ಆ ಕೋರ್ಸ್ ತಗೋಬೇಕಂದ್ರೆ ನೀವೇನು ಮಾಡಬೇಕು, KA ಪೋರ್ಟಲ್ಗೆ ಹೇಳಬೇಕು ನನಗೆ ಈ ಸೀಟ್ ಬೇಡ, KA ಪೋರ್ಟಲಿಂದ ಅಥವಾ KA ಮುಖಾಂತರ ನನಗೆ ಸೀಟ್ ಬೇಡ ಅಂತೇಳಿ ಸಬ್ಮಿಟ್ ಬಟನ್ನ ಒತ್ತಿ ನನಗೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಬೇಡ ಅಂತೇಳಿ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ತೀರಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಬಟ್ ಬಿ ವೆರಿ ಕೇರ್ಫುಲ್, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು ಟು ಕ್ವಿಟ್. ಈ ಚಾನ್ಸ್ ಆದ್ಮೇಲೆ ಮತ್ತೆ ಕ್ವಿಟ್ ಮಾಡೋದಕ್ಕಾಗಲ್ಲ. ರೌಂಡ್ 3ಗೆ ಹೋಗ್ತಾ ಇದ್ದೀರಾ ಅಂತಂದ ಮೇಲೆ ಮುಗೀತು, ನೀವೇನಂತ ಅಲ್ಲಿ ಸೀಟ್ ಸಿಕ್ಕಿದ್ದನ್ನ ತಗೊಳ್ಳೇಬೇಕಾಗತ್ತೆ. ಸೊ ರೌಂಡ್ 2 ಇಸ್ ದ ಲಾಸ್ಟ್ ಟೈಮ್ ಟು ಕ್ವಿಟ್ ದ ಕೌನ್ಸಿಲಿಂಗ್ ಪ್ರೊಸೆಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ರೌಂಡ್ 3ಗೆ ಹೋದ್ಮೇಲೆ ಏನಾಗುತ್ತೆ ಇದರಲ್ಲಿ, ಎಸ್, ಥಿಂಕ್ ಬಿಫೋರ್ ಅಟೆಂಡಿಂಗ್ ರೌಂಡ್ 3 ಬಿಕಾಸ್ ಇಫ್ ಯು ಆರ್ ನಾಟ್ ಗೆಟಿಂಗ್ ಅಡ್ಮಿಟೆಡ್ ಟು ದ ಕೋರ್ಸ್ ಅಲಾಟೆಡ್ ಇಯರ್ ಯು ಕ್ಯಾನಾಟ್ ಅಟೆಂಡ್ ದ ಕೌನ್ಸಿಲಿಂಗ್ ನೆಕ್ಸ್ಟ್ ಇಯರ್. ಯಾಕಂದ್ರೆ ಲಾಸ್ಟ್ ಇಯರ್ ತುಂಬಾ ಸೀಟ್ಗಳು ಖಾಲಿ ಉಳ್ಕೊಂಡ್ಬಿಟ್ಟಿತ್ತು. ಈಗ ಏನೋ ಸ್ವಲ್ಪ ರೂಲ್ಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಓಕೆ, ಆ ರೂಲ್ಸ್ಗಳು ಶಾರ್ಟ್ಲಿ ನಾವು ತಿಳಿಸ್ತಾ ಹೋಗ್ತೀವಿ, ಅದನ್ನೇನು ಅಂತ ತಿಳಿಸ್ತಾರೆ ನಿಮಗೆ. ಓಕೆ, ಸೊ ಅದನ್ನ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ತುಂಬಾನೇ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಈ ವರ್ಷ, ಸೊ ಫೇಕ್ ನಂಬರಿಂದ ಮತ್ತೆ ಏನೇನೋ ಮಾಡಿ ಸೀಟ್ಸ್ಗಳನ್ನೆಲ್ಲ ತೊಗೊಂಡ್ಬಿಡೋದು. ಓಕೆ, ಸೊ ಅದಕ್ಕೆ ಅಡ್ಮಿಷನ್ ಆಗದೆ ಇರೋದು, ಆ ರೀತಿ ಮಾಡಿ ಯಾರ ಸ್ಟೂಡೆಂಟ್ ಅಂತ ಐಡೆಂಟಿಫೈ ಮಾಡೋಕ್ಕಾಗದಿರೋ ಲೆವೆಲ್ಗೆ ಆಗ್ಬಿಟ್ಟಿದೆ ಲಾಸ್ಟ್ ಇಯರ್. ಸೊ ತುಂಬ ಸಾವಿರಾರು ಸೀಟ್ಗಳು ಖಾಲಿ ಉಳ್ಕೊಂಡಿದೆ. ಬಟ್ ಈ ವರ್ಷ ಗೌರ್ಮೆಂಟ್ ಇಸ್ ಬ್ರಿಂಗಿಂಗ್ ಸ್ಟ್ರಿಕ್ಟ್ ರೂಲ್ಸ್. ಸೊ ಅದರಿಂದ ನಿಮಗೆ ಏನಿದೆ ಮಕ್ಕಳ, ಸೀಟ್ನ ತಗೊಳ್ಳೇಬೇಕು, ಇಲ್ಲಾಂದರೆ ತುಂಬಾನೇ ನೀವು ಪ್ರಾಬ್ಲಮ್ಗೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ, ರೌಂಡ್ 3ಗೆ ಹೋಗಿದ್ದ ಮುಂಚೆ ಮೇಕ್ ಶೂರ್ ದಟ್ ಯು ಆರ್ ಸೆಲೆಕ್ಟಿಂಗ್ ದ ಸೀಟ್, ಅಂದರೆ ಯು ಆರ್ ಗೆಟಿಂಗ್ ಅಡ್ಮಿಷನ್ ಥ್ರೂ ದ ಸೀಟ್ ಅಲಾಟೆಡ್ ಇನ್ ರೌಂಡ್ 3. ಅದರ್ವೈಸ್ ಯು ಕೆನಾಟ್ ಅಟೆಂಡ್ ದ ಕೌನ್ಸಿಲಿಂಗ್ ನೆಕ್ಸ್ಟ್ ಇಯರ್. ಓಕೆ, ಸೊ ನೆಕ್ಸ್ಟ್ ಬರೋಣ. ಆಫ್ಟರ್ ದ ರೌಂಡ್ 3 only if you are ready to take admission for the attend the round 3 only if you are ready to take admission for the seat allotted. Okay, remember you cannot stay neutral here, you need to react here. ಯಾವುದೇ ಕಾರಣಕ್ಕೂ ರೌಂಡ್ 2 ಆದ್ಮೇಲೆ ರೌಂಡ್ 3ಗೆ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಇದನ್ನ ಏನು ಇಗ್ನೋರ್ ಮಾಡೋದಕ್ಕಾಗಲ್ಲ, ಅಲ್ಲಿರೋ ಸೀಟ್ನ ನೀವು ಅಡ್ಮಿಷನ್ ಆಗಲೇಬೇಕಾಗತ್ತೆ. ಓಕೆ, ಸೊ ರೌಂಡ್ 3 ಅಲ್ಲಿ ಏನತ್ತೆ, ಇಫ್ ಸೀಟ್ ಇಸ್ ಅಲಾಟೆಡ್ ದಟ್ ಸ್ಟೂಡೆಂಟ್ ಡಸ್ ನಾಟ್ ಹ್ಯಾವ್ ಫರ್ದರ್ ಆಪ್ಷನ್. ಓಕೆ, ಇಫ್ she wants to study engineering they need to take admission now itself. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೀಟ್ ಸಿಕ್ಕಿದ್ಮೇಲೆ ಅದನ್ನು ತಗೊಳ್ಳೇಬೇಕು, ದೇರ್ ಇಸ್ ನೋ ಅದರ್ ಆಪ್ಷನ್. ಸೀಟ್ ಸಿಕ್ಲಿಲ್ಲ ಅಂದ್ರೆ ಓಕೆ, ನೋ ಪ್ರಾಬ್ಲಮ್, ತೊಂದರೆನೇ ಇಲ್ಲ. ಓಕೆನಾ? ಫೈನ್. ಸೊ ನೆಕ್ಸ್ಟ್ ಮಕ್ಕಳ ಇದರಲ್ಲಿ ಥ್ಯಾಂಕ್ ಯು. ಸೊ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳ. ಸೊ ಇಟ್ಸ್ ಅರೌಂಡ್ 48 minutes ವಿಡಿಯೋ. ಓಕೆ, ಸೊ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೇನಾದರೂ ವಿಷಯ ಬೇಕಂದರೆ ಖಂಡಿತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಹೋಗ್ಬೋದು, ಈ ವಿಷಯ ಇನ್ಫಾರ್ಮೇಷನ್ ಬೇಕಂತೇಳಿ. ಓಕೆನಾ? ಆ್ಯಂಡ್ ಮತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಮಕ್ಕಳ. ಅಂಟಿಲ್ ದೆನ್ ಟೇಕ್ ಕೇರ್, ಕೂಲಾಗಿರಿ ಆ್ಯಂಡ್ ಸಿನ್ಸಿಯರ್ ಆಗಿ ಮತ್ತು ಸೀರಿಯಸ್ ಆಗಿ ಈ ಕೌನ್ಸಿಲಿಂಗ್ ಪ್ರೊಸೆಸ್ನ ಅಟೆಂಡ್ ಮಾಡಿ. ಆ್ಯಂಡ್ ಖಂಡಿತ ಮಕ್ಕಳ ನಿಮಗೆ ಒಳ್ಳೆಯದಾಗತ್ತೆ. ಆಲ್ ದ ಬೆಸ್ಟ್.